Hi students, this is Chandrakant Tarkeri, Assistant Professor, Department of Commerce, Government First Grade Women's College, Bailongal. Dear students, I already uploaded Unit 3 two videos, one for 5 marks question and one is for theoretical part. And this is the last session, or I may take another one session if the time is short. Dear students, in this session we are going to deal with 15 marks questions which were appeared in previous year question papers. Dear students, I am observing many students are watching my videos but they don't commenting on that and they don't like also. They dislike also, they are not mentioning, and they are not mentioning the like also. So this will show that we are getting a free videos also. If you comment, if you like, then only there is a motivation for us, because it is a extra work which I am doing for students. ನೀವು ಲೈಕ್ ಮಾಡಲಿಲ್ಲ ಅಥವಾ ಕಮೆಂಟ್ಸ್ ಮಾಡಲಿಲ್ಲ ಅಂತಂದರೆ ಇಟ್ ವಿಲ್ ಶೋ ದ್ಯಾಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್. ಈ ಕೆಲಸ ಮಾಡಬೇಕಾಗಿತ್ತು, ಈ ವಿಡಿಯೋ ಮಾಡಬೇಕಾಗಿತ್ತು ಅಂದ್ರೆ ಐ ಆಮ್ ಕೀಪಿಂಗ್ ಎಕ್ಸ್ಟ್ರಾ ಎಫರ್ಟ್. ನಾನು ಪಿ ಪಿ ಟಿ ರೆಡಿ ಮಾಡಬೇಕು, ಪಿ ಪಿ ಟಿ ರೆಡಿ ಆದಮೇಲೆ ಅದನ್ನು ಪ್ರಿಪ್ರೇಷನ್ ಮಾಡಬೇಕು, ಪ್ರಿಪ್ರೇಷನ್ ಆದಮೇಲೆ ಅಗೇನ್ ಐ ಹ್ಯಾವ್ ಟು ಡೂ ವಿಡಿಯೋಸ್. ಇದಕ್ಕೆ ಎಷ್ಟು ಇಂಟರ್ನೆಟ್ ಹೋಗುತ್ತೆ, ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ, ಇಷ್ಟೆಲ್ಲ ಎಫರ್ಟ್ ನಿಮ್ಮ ಸಲುವಾಗಿ ನಾವು ಹಾಕಿದ್ರು ಕೂಡ ನೀವು ಕೊಡುವಂಥ ಮರ್ಯಾದೆ ಏನಿದೆಯಲ್ಲ ಅದನ್ನು ನೋಡಿದರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ನೋಡ್ತಾರೆ, ಲೈಕ ಮಾಡೋಂಗಿಲ್ಲ. 300 400 ವಾಚ್ ವ್ಯೂ ಆಗಿರ್ತವೆ, ಲೈಕ್ ಬರೀ 10 12 ಇರ್ತವೆ. ಅಥವಾ ಡಿಸ್ಲೈಕ್ ಮಾಡಿರಿ, ಲೈಕರೇ ಮಾಡಿರಿ, ಡಿಸ್ಲೈಕರೇ ಮಾಡಿರಿ, ಅಥವಾ ಕಮೆಂಟ್ಸ್ ಮಾಡಿರಿ. ಸರ್ ನೀವು ಮಾಡೋ ವಿಡಿಯೋ ಇಷ್ಟ ಇಲ್ಲ ಅಂತಾರೆ ಹೇಳ್ರಿ, ಅಥವಾ ಇಷ್ಟ ಇದೆ ಅಂತಾರೆ ಹೇಳ್ರಿ. ಸೊ ದಟ್ ವಿಲ್ ಗಿವ್ ಸಮ್ ಮೋಟಿವೇಶನ್ ಟು ಯುವರ್ ಟೀಚರ್ಸ್. ನಿಮ್ಮ ಸಲುವಾಗಿ ಒಬ್ಬ ಟೀಚರ್ಸು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾ ಇದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಅವ್ರಿಗೆ ನಾವು ಮೋಟಿವೇಟ್ ಮಾಡಬೇಕು ಅನ್ನೋ ಭಾವನೆಯೇ ವಿದ್ಯಾರ್ಥಿಗಳಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಆದರೂ ಕೂಡ ಆ 10 ಸ್ಟೂಡೆಂಟ್ಸ್ ಏನು ಲೈಕ್ ಮಾಡಿದ್ದಾರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಕಮೆಂಟ್ಸ್ ಮಾಡಿದ್ದಾರೆ, ಅವ್ರ ಸಲುವಾಗಿ ಈ ವಿಡಿಯೋಸನ್ನು ನಾನು ಮಾಡ್ತಾಯಿದ್ದೀನಿ. ರಿಮೈನಿಂಗ್ ಪೀಪಲ್ ನೀವು ನೋಡ್ತಾ ಇರ್ರಿ ಅಷ್ಟೇ. ಬೇಜಾರು ಅನಿಸುತ್ತೆ ಇಂಥ ವಿದ್ಯಾರ್ಥಿಗಳು ಬರೀ ಜಸ್ಟ್ ನೋಡೋದು, ಅದಕ್ಕೇನು ಕಮೆಂಟ್ಸ್ ಇಲ್ಲ, ಲೈಕ್ಸ್ ಇಲ್ಲ, ಏನಿಲ್ಲ ಅಂತಂದರೆ. ಸೊ ಇದನ್ನು ನೀವು ಫ್ರೀಯಾಗಿ ನೋಡ್ತಾ ಇದ್ದೀರಿ, ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಚಾರ್ಜಸನ್ನು ಮಾಡ್ತಾ ಇಲ್ಲ, ಆಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ. ನಿಮಗೆ ಲೈಕ್ ಆಯಿತು, ಈ ವಿಡಿಯೋದಿಂದ ನಿಮಗೆ ರಿಯಲಿ ಹೆಲ್ಪ್ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸಿಗೂ ತಿಳಿಸ್ರಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ, ಬೆಲ್ ಐಕಾನ್ ಒತ್ತಲಿಕ್ಕೆ ಹೇಳ್ರಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಲೆಟ್ಸ್ ಸ್ಟಾರ್ಟ್. Okay, 2019 question paper. So in this chapter there is a big questions and big solutions, around 5 to 6 slides, 3 slides questions and 3 to 4 slides solutions only. So be patient to hear, to watch this video. ಇಲ್ಲಿ ಪ್ರಾಬ್ಲಮ್ಸ್ನು ದೊಡ್ಡದು ಬರುತ್ತೆ, ಸೊಲ್ಯೂಷನೂ ದೊಡ್ಡದು ಬರುತ್ತೆ. ಕೇರ್ಫುಲ್ಲಾಗಿ ವಾಚ್ ಮಾಡಿ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನಿಮ್ಮ ಎಕ್ಸಾಮ್ಸು ಮೋಸ್ಟ್ ಪ್ರಾಬಬಲಿ ಎಲ್ಲ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆ. 19/9/2022 ನಿಮ್ಮ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ನಾನು 5 ಚಾಪ್ಟರ್ದೂ 10ನೇ ತಾರೀಕು ಒಳಗಾಗಿ ಮುಗಿಸ್ಬೇಕು ಅಂತ ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಿಮಗೆಷ್ಟು ಹೆಲ್ಪ್ ಮಾಡಲಿಕ್ಕಾಗತ್ತೆ ಅಷ್ಟು ಹೆಲ್ಪ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ನೀವು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಗೊತ್ತಿರೋರಿಗೆ ನೀವು ಯಾವ್ಯಾವ ಗ್ರೂಪ್ನಲ್ಲಿದ್ದೀರಿ ಅವರೆಲ್ಲರಿಗೂ ಈ ವಿಡಿಯೋಸನ್ನು ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಮಾಡಿ. ಸೊ ಅದು ನಿಮಗೆ ಪುಣ್ಯ ಹತ್ತತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ 2019 ಕ್ವಶನ್ ಪೇಪರ್. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಆಮೇಲೆ ಇನ್ನೊಂದು ವಿಚಾರ, ನೀವು ಪ್ರಾಬ್ಲಮ್ ಈ ವಿಡಿಯೋ ವಾಚ್ ಮಾಡೋಕ್ಕಿಂತ ಮುಂಚೆ 2019 ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಇಟ್ಕೊಂಡು ಕುಂದಿರ್ರಿ, ಬರ್ಕೊಂಡ್ರೆ ಇಟ್ಕೊಳ್ರಿ, ಅಥವಾ ನಿಮ್ಮ ಕಡೆ ಪ್ರಿಂಟೆಡ್ ಇತ್ತು ಅಂದರೆ ಪ್ರಿಂಟೆಡ್ ಇಟ್ಕೊಳ್ರಿ. ಅದನ್ನು ನೋಡಿಕೊಂಡು ನಾನು ಯಾವ ರೀತಿ ಮಾಡ್ಕೋತಾ ಹೋಗ್ತೀನಿ ಸೊಲ್ಯೂಷನನ್ನು, ಅದನ್ನು ನೀವು ಫಾಲೋ ಅಪ್ ಮಾಡ್ಕೋತಾ ಹೋಗ್ರಿ. ಓಕೆ,
From the following information, prepare the consolidated statement of assets liabilities as at 31/3/2018. ಸೊ ಇಲ್ಲಿ ನಾನು ಅಮೌಂಟ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಲ್ಲ, ಯಾಕಂದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೋಡಿರಿ, ನಿಮ್ಮ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಟ್ಸನ್ನು ಒಂದು ಸಲ ನಾನು ಓದಿ ಹೇಳ್ತೀನಿ. ಸೇರ್ ಆಫ್ ₹10 ಈಚ್, ಪೇರೆಂಟ್ಸ್ ಲಿಮಿಟೆಡ್ ಆ್ಯಂಡ್ ಚೈಲ್ಡ್ ಲಿಮಿಟೆಡ್. ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಸೆಕೆಂಡ್ ಸೆಷನ್ನಲ್ಲಿ. 15 ಮಾರ್ಕ್ಸ್ ಕ್ವಶನ್ಸನ್ನು ಬಿಡಿಸ್ಬೇಕಾಗಿತ್ತು ಅಂತಂದರೆ ನಾವು ಕೆಲವೊಂದಿಷ್ಟು ವರ್ಕಿಂಗ್ ನೋಟ್ಸನ್ನು ಮಾಡಬೇಕಾಗತ್ತೆ. ಅದನ್ನು ನನ್ನ ಸೆಷನ್ 2ನಲ್ಲಿ ನಾನು 5 ಮಾರ್ಕ್ಸ್ ಕ್ವಶನ್ಸ್ ಪೇಪರ್ನ ತೊಗೊಂಡು ಮಾಡಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದನ್ನು ಬೇಸ್ ಇಟ್ಕೊಂಡು ನಾವು 15 ಮಾರ್ಕ್ಸ್ ಕ್ವಶನ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೆ ಯಾರು ನೀವು ಸೆಷನ್ 1 ಆ್ಯಂಡ್ ಸೆಷನ್ 2 ವಾಚ್ ಮಾಡಿಲ್ಲ, ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ನೀವು ನೋಡ್ಬೋದು. ಓಕೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಜನರಲ್ ರಿಸರ್ವ್ 30,000, 20,000. ಸರ್ಪ್ಲಸ್ ಆನ್ 1/4/2017 ಓಪನಿಂಗ್ ಕೊಟ್ಟಿದ್ದಾರೆ 35,000, 30,000. ಸರ್ಪ್ಲಸ್ ಫಾರ್ ದ ಇಯರ್ ಕೊಟ್ಟಿದ್ದಾರೆ 50,000 ಆ್ಯಂಡ್ 45,000. ಇದರಿಂದ ನಾವು ಏನು ಮಾಡ್ಕೋಬೇಕಾಗುತ್ತೆ, ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಪ್ರೀ ರಿಸರ್ವ್, ಪೋಸ್ಟ್ ರಿಸರ್ವ್ ಅನ್ನು ಕಂಡುಹಿಡಲಿಕ್ಕೆ ಮತ್ತು ಪ್ರೀ ಸರ್ಪ್ಲಸ್ ಅಥವಾ ಪೋಸ್ಟ್ ಸರ್ಪ್ಲಸನ್ನು ಕಂಡುಹಿಡಲಿಕ್ಕೆ ನಮಗೆ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ. ಇದರ ಮೇಲೇ ನಾವು ವರ್ಕಿಂಗ್ ನೋಟ್ಸನ್ನು ಮಾಡಬೇಕಾಗತ್ತೆ. ಓಕೆ. ಇವು ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಇದ್ದಾವೆ, 12% ಡಿವೆಂಚರ್ಸ್ ಇದೆ. ನಂತರ ಲಾಂಗ್ ಟರ್ಮ್ ಬಾರೋವಿಂಗ್ಸು, ನೋ ಟ್ರೇಡ್ ಪೇಯಬಲ್ಸ್, ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಟ್ರೇಡ್ ಪೇಯಬಲ್ಸ್. ನಂತರ ಟ್ಯಾಂಜಿಬಲ್ ಅಸೆಟ್ಸ್, ಬಿಲ್ಡಿಂಗ್ ಮಷಿನರಿ, ಟ್ಯಾಂಜಿಬಲ್ ಅಸೆಟ್ಸ್. ನಂತರ ನೋಟ್ 6 ಇಂಟ್ಯಾಂಜಿಬಲ್ ಅಸೆಟ್ಸ್, ಗುಡ್ವಿಲ್, ಇಂಟ್ಯಾಂಜಿಬಲ್ ಅಸೆಟ್ಸನ್ನು ಕೊಟ್ಟಿದ್ದಾರೆ. ನಂತರ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸು ಓನ್ಲಿ ಹೋಲ್ಡಿಂಗ್ ಕಂಪ್ನಿ ಕಾಲಮ್ನಲ್ಲಿ ಮಾತ್ರ ಇರುತ್ತೆ. ಇಷ್ಟು ಇನ್ವೆಸ್ಟ್ಮೆಂಟನ್ನು ಸಬ್ಸಿಡರಿ ಕಂಪ್ನಿಯಲ್ಲಿ ಅವರು ಮಾಡಿದ್ದಾರೆ ಅಂತ ಅರ್ಥ. ಸೊ 15,000 ಶೇರ್ಸನ್ನು 1,80,000 ರೂಪೀಸ್ ಕೊಟ್ಟು ತೊಗೊಂಡಿದ್ದಾರೆ. ಇದು ಒಂದು ಹೊಸದು ನಿಮ್ಮಲ್ಲಿ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಬೇಕು. ಇಲ್ಲಿ ಇಂಪಾರ್ಟೆನ್ಸನ್ನು ನೀವು ಕೊಡಬೇಕು. ಈ ಗ್ರೂಪ್ ಅಕೌಂಟ್ಸ್ನಲ್ಲಿ ಇಂಪಾರ್ಟೆಂಟ್ ನೋಡಬೇಕಾಗಿತ್ತು ಅಂತಂದರೆ ಶೇರ್ ಕ್ಯಾಪಿಟಲ್ ನೋಡಬೇಕು. ನೋಟ್ 7 ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಇದೆ. ಅದು ಆದಮೇಲೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇವು ಮೂರು ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ 15 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಬಹಳ ಈಸಿ ಆಗುತ್ತೆ. ಓಕೆ. ನಂತರ ನೋಟ್ 8 ಇನ್ವೆಂಟ್ರೀಸ್, ಸ್ಟಾಕ್ ಇನ್ವೆಂಟ್ರೀಸ್, ಟ್ರೇಡ್ ರಿಸೀವೇಬಲ್ಸ್, ಡೆಟರ್ಸ್, ಬಿಲ್ಸ್ ರಿಸೀವೇಬಲ್, ಟ್ರೇಡ್ ರಿಸೀವೇಬಲ್ಸ್. ನೋಟ್ 10 ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್, ಕ್ಯಾಶ್ ಇಕ್ವಲೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟನ್ನು ಒಂದು ಸಲ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿರಿ. ಪೇರೆಂಟ್ ಲಿಮಿಟೆಡ್ ಅಕ್ವೈರ್ಡ್ ದ ಶೇರ್ಸ್ ಇನ್ ಚೈಲ್ಡ್ ಲಿಮಿಟೆಡ್ ಆನ್ 1/8/2017. ಸೊ ಪೇರೆಂಟ್ಸು ಮತ್ತು ಚೈಲ್ಡ್ ಇವರು ಮರ್ಜ್ ಆಗಿದ್ದು ಯಾವಾಗಪ್ಪ ಅಂತಂದರೆ 1/8/2017. ಈ ಡೇಟಿಂದ ನಮ್ಗೇನು ಗೊತ್ತಾಗುತ್ತದೆ ಅಂತಂದ್ರೆ, ಸೊ ವಾಟ್ ಈಸ್ ದ ಪ್ರೀ ಪೀರಿಯಡ್, ವಾಟ್ ಈಸ್ ದ ಪೋಸ್ಟ್ ಪೀರಿಯಡ್. ಬಿಫೋರ್ 1/8 there is a pre period, after 1/8 it is a post period. According to that, you have to calculate the pre-acquisition reserve, then post-acquisition reserve, pre-acquisition surplus, then post-acquisition surplus. Next, general reserve of child limited on 1/4/2017 was ₹17,000. General reserve of child limited on 1/4/2017 was 17,000. So there is a opening general reserve. On this basis you will come to know pre and post. So this we will going to discuss in deep in my solutions. Next, debtors of child limited included the amount of 10,000 for supply of goods to parent limited. So there is a intercompany adjustments, debts. So this you have to minus from creditors also, from debtors also. So this we will see in the solution. So this is also one of the important intercompany debts. Debtors child limited included the amount of 10,000 for supply of goods to parent limited. ಸೊ ಇಲ್ಲಿ ಏನು ಮಾಡಿದ್ದಾರೆ, ಚೈಲ್ಡ್ ಲಿಮಿಟೆಡ್ದವರು ಪೇರೆಂಟ್ ಕಂಪ್ನಿಗೆ ಗೂಡ್ಸನ್ನು ಸಪ್ಲೈ ಮಾಡಿದ್ರು ಉದ್ರಿ ಒಳಗೆ. ಅದರಿಂದ ಪೇರೆಂಟ್ಸ್ ಕಂಪ್ನಿಯವ್ರು ₹10,000 ಕೊಡಬೇಕಾಗಿದೆ. ಇದಕ್ಕೆ ನಾವು ಇಂಟರ್ ಕಂಪ್ನಿ ಡೆಟ್ ಅಂತ ಹೇಳ್ತೀವಿ. ಅದನ್ನು ನಾವು ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ಕ್ರೆಡಿಟರ್ಸ್ ಆಸ್ ವೆಲ್ ಆಸ್ ಡೆಟರ್ಸ್. ಓಕೆ. ಯಾಕಪ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತಂದರೆ, ಸೊ ಚೈಲ್ಡ್ ಲಿಮಿಟೆಡ್ ಈಸ್ ಅ ಡೆಟರ್ ಆ್ಯಂಡ್ ಫಾರ್ ಚೈಲ್ಡ್ ಲಿಮಿಟೆಡ್, for child limited parent company is a debtor, for parent company the child company is a creditor. ಸೊ ಇಲ್ಲಿ ಏನಾಗಿದೆ, ಒಂದು ಉದ್ರಿ ಚೈಲ್ಡ್ ಲಿಮಿಟೆಡ್ ಉದ್ರಿ ಮಾರಾಟ ಮಾಡಿದ್ದಾರೆ. ಚೈಲ್ಡ್ ಬುಕ್ಸ್ ಆಫ್ ಅಕೌಂಟ್ ಒಳಗೆ ಪೇರೆಂಟ್ ಕಂಪ್ನಿಗೆ ಏನು ಹೇಳ್ತೀವಿ ನಾವು, ಡೆಟರ್. ಅಂದ್ರೆ ಪೇರೆಂಟ್ ಕಂಪ್ನಿಯಿಂದ ದುಡ್ಡು ಬರಬೇಕಾಗೈತಿ. ಇದನ್ನು ಒಂದೇ ಸಲ ಕಾನ್ಸೆಪ್ಟನ್ನು ನಾನು ಡಿಸ್ಕಷನ್ ಮಾಡಿಬಿಡ್ತೀನಿ. ಆಮೇಲೆ ಇದೇ ರೀತಿ ಇದ್ದು ಅಂತಂದರೆ ಅಲ್ಲಿ ನಾನು ಡೈರೆಕ್ಟ್ಲಿ ಆನ್ಸರ್ಸನ್ನು ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಕಾನ್ಸೆಪ್ಟನ್ನು ಕ್ಲಾರಿಟಿ ಮಾಡ್ತಾ ಇದ್ದೀನಿ. ಚೈಲ್ಡ್ ಲಿಮಿಟೆಡ್ದವರು ₹10,000 ಮೆಟೀರಿಯಲನ್ನು ಪೇರೆಂಟ್ ಕಂಪ್ನಿಗೆ ಸಪ್ಲೈ ಮಾಡಿದರು.
ಸೊ ಅವಾಗ ಏನಾಗುತ್ತೆ, ಚೈಲ್ಡ್ಸ್ ಬುಕ್ಸ್ ಆಫ್ ಅಕೌಂಟ್ ಒಳಗೆ ಪೇರೆಂಟ್ ಕಂಪ್ನಿ ಈಸ್ ಬಿಕಮಿಂಗ್ ಆ್ಯಸ್ ಅ ಡೆಟರ್ ಅಂತಂದ್ರೆ ದುಡ್ಡು ಬರಬೇಕಾಗೈತಿ. ಅದೇ ಪೇರೆಂಟ್ ಕಂಪ್ನಿ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಚೈಲ್ಡ್ ಲಿಮಿಟೆಡ್ದವರು ಕ್ರೆಡಿಟರ್ಸ್ ಆಗ್ತಾರೆ. ಯಾಕಂದರೆ ಪೇರೆಂಟ್ ಕಂಪ್ನಿ ಚೈಲ್ಡ್ ಲಿಮಿಟೆಡ್ದವ್ರಿಗೆ 10,000 ರೂಪಾಯಿ ಕೊಡಬೇಕು. ಸೊ ಅವಾಗ ಚೈಲ್ಡ್ ಲಿಮಿಟೆಡ್ದವರು ಅಲ್ಲಿ ಕ್ರೆಡಿಟರ್ಸ್ ಆಗ್ತಾರೆ. ಅದಕ್ಕೆ ನಾವು ಇಲ್ಲಿ ಏನು ಮಾಡಿಬಿಡ್ತೀವಿ, ವೆನ್ ದೇರ್ ಇಸ್ ಅ ಪೇರೆಂಟ್ ಆ್ಯಂಡ್ ಚೈಲ್ಡ್ ಕಂಪ್ನೀಸ್ ಮರ್ಜಿಂಗ್ ಈಚ್ ಅದರ್, then you are going to adjust that 10,000 rupees in creditors as well as debtors. ಸೊ ಇದನ್ನು ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ 100% ಈ ಚಾಪ್ಟರ್ನಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸು ಬರಲ್ಲ. ನೆಕ್ಸ್ಟ್, ದ ಸ್ಟಾಕ್ ಆಫ್ ಪೇರೆಂಟ್ ಲಿಮಿಟೆಡ್ ಇನ್ಕ್ಲೂಡೆಡ್ ದ ಗೂಡ್ಸ್ ಪರ್ಚೇಸ್ ಫ್ರಮ್ ಚೈಲ್ಡ್ ಲಿಮಿಟೆಡ್ ವರ್ತ್ ₹5,000. ದ ಗೂಡ್ಸ್ ವೇರ್ ಸಪ್ಲೈಡ್ ಬೈ ಚೈಲ್ಡ್ ಲಿಮಿಟೆಡ್ ಅಟ್ ಕಾಸ್ಟ್ ಪ್ಲಸ್ 25%. ಸೊ ಇಲ್ಲಿ ದ ಸ್ಟಾಕ್ ಆಫ್ ಪೇರೆಂಟ್ ಲಿಮಿಟೆಡ್ ಇನ್ಕ್ಲೂಡೆಡ್ ದ ಗೂಡ್ಸ್ ಪರ್ಚೇಸ್ ಫ್ರಮ್ ಚೈಲ್ಡ್ ಲಿಮಿಟೆಡ್. ಸೊ ಪೇರೆಂಟ್ ಲಿಮಿಟೆಡ್ನಲ್ಲಿ 5,000 ರೂಪೀಸ್ ಸ್ಟಾಕ್ ಉಳಿದಿದೆ, ಅದು 25% ಕಾಸ್ಟ್ ಪ್ಲಸ್ ಇದೆ. ಅದರಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ ಬರುತ್ತೆ, ಅದನ್ನು ಕೂಡ ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ಮತ್ತು ಸ್ಟಾಕ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ಐ ಎಕ್ಸ್ಪ್ಲೇನ್ ಇನ್ ಮೈ ಸೆಷನ್ 1 ಆ್ಯಂಡ್ ಸೆಷನ್ 2 ಫಾರ್ಮೆಟ್ನಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ದೀಸ್ ಆರ್ ದ ಮೇಜರ್ ಅಡ್ಜಸ್ಟ್ಮೆಂಟ್ಸ್ ವಿಚ್ ಆರ್ ಗೋಯಿಂಗ್ ಟು ಸಿ ಇನ್ ದ ಸೊಲ್ಯೂಷನ್ಸ್. ಸೊ ದಿಸ್ ಈಸ್ ದ ಓವರ್ ಆಲ್ ಪಿಕ್ಚರ್ ಆಫ್ ದಿ ಪ್ರಾಬ್ಲಮ್. ಸೊ ಇನ್ನೊಂದ್ಸಲ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಸಿ ದ ಶೇರ್ ಕ್ಯಾಪಿಟಲ್ ಆಫ್ ದಿ ಸಬ್ಸಿಡರಿ ಕಂಪನಿ ಯಾವುದಿದರಲ್ಲಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕನ್ಸಿಡರ್. ಪೇರೆಂಟ್ ಕಂಪ್ನಿ ಈಸ್ ದ ಹೋಲ್ಡಿಂಗ್ ಕಂಪ್ನಿ, ಚೈಲ್ಡ್ ಕಂಪ್ನಿ ಈಸ್ ದ ಸಬ್ಸಿಡರಿ ಕಂಪನಿ. ಸೊ ಇಲ್ಲಿ ನಾವು ಚೈಲ್ಡ್ ಕಂಪ್ನಿದ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ನೋಡಬೇಕು, ನಂತರ ಏನು ಅಡ್ಜಸ್ಟ್ಮೆಂಟ್ ಇದಾವೆ ಅಂತ ನೋಡಬೇಕು. ಅದನ್ನು ನೋಡಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಅದ ನಂತರ ನೋಟ್ 7 ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟನ್ನು ನಾವು ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕು. ಓಕೆ, ಲೆಟ್ಸ್ ಸಿ ದ ಸೊಲ್ಯೂಷನ್ ಹೌ ವಿಲ್ ಗೋ. ಫಸ್ಟ್ ಇಂಪಾರ್ಟೆಂಟ್, ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಎಚ್ ಲಿಮಿಟೆಡ್ ಅಂತಂದರೆ ಹೋಲ್ಡಿಂಗ್ ಕಂಪ್ನಿ, ಇಲ್ಲಿ ಪೇರೆಂಟ್ ಕಂಪನಿ. ಸೊ ಇಲ್ಲಿ ನಾವು ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ನೋಟ್ 7 ಫಸ್ಟ್ ನಾವು ನೋಡಬೇಕು. ನೋಟ್ 7ನಲ್ಲಿ ಏನು ಹೇಳಿದ್ದಾರೆ, 15,000 ಶೇರ್ಸ್ ಇನ್ ಚೈಲ್ಡ್ ಲಿಮಿಟೆಡ್ದು 15,000 ಶೇರ್ಸನ್ನು ತೊಗೊಂಡಿದ್ದಾರೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಚೈಲ್ಡ್ ಲಿಮಿಟೆಡನ್ನು ನಾವು ಫಸ್ಟು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದನ್ನ ಹೆಂಗೆ ಮಾಡಬೇಕಂದ್ರೆ ನೋಟ್ 1ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 10 ರೂಪೀಸ್ ಈಚ್. ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ 10 ಈಚ್, 2 ಲ್ಯಾಕ್ ಶೇರ್ಸ್ ಇದಾವೆ. 2 ಲ್ಯಾಕ್ ಶೇರ್ಸ್ ಅದಾವೆ ಅಂತಂದ್ರೆ 2 ಲ್ಯಾಕ್ಸ್ ಡಿವೈಡೆಡ್ ಬೈ 10 ಮಾಡಿದ್ರಿ ಅಂತಂದ್ರೆ ಯು ವಿಲ್ ಕಮ್ ಟು ನೋ 20,000 shares belongs to child limited. In that, holding company, that is parent company, has purchased 15,000 shares. So ಇದರಿಂದ ಗೊತ್ತಾಗುತ್ತೆ how much is the minority shareholders and what is the portion of parent company. So this is very very important to distribute the minority interest chart. ಅಲ್ಲಿ ನಮಗೆ ಇದು ಬೇಕಾಗತ್ತೆ, ಅದಕ್ಕೆ ನಾವು ಈ ರೇಷಿಯೋಸನ್ನು ಕಂಡುಹಿಡಿಬೇಕಾಗತ್ತೆ. ಫಸ್ಟ್ ಮೆಥಡು ಇದನ್ನು ನೀವು ಮಾಡಬೇಕು. This is the first work, calculation of ratios of minority shareholders and holding company or parent company. Total number of shares in child limited 22 lakhs rupees ಇತ್ತು, ಇದು 20,000 ಅಲ್ಲ, 2 lakh 10 ಇಲ್ಲಿ ಎಕ್ಸ್ಟ್ರಾ ಹಾಕ್ರಿ, 2 lakh rupees divided by rupees 10. ಸೊ 20,000 shares ಬಂದು ಲೆಸ್ ನಂಬರ್ ಆಫ್ shares purchased by parent limited, ಅವರು 15,000 sharesನ್ನು ಪರ್ಚೇಸ್ ಮಾಡಿದ್ದಾರೆ. ನಂತರ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇಸ್ 5,000. ಸೊ ರೇಷಿಯೋ ಪೇರೆಂಟ್ ಲಿಮಿಟೆಡ್ ವರ್ಸಸ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ 15,000 5,000 3:1 ಈಸ್ ದ ಪೋರ್ಷನ್. ಅಂದ್ರೆ ಈಗ ನಾವು ಮೈನಾರಿಟಿ ಚಾರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಪೇರೆಂಟ್ ಕಂಪ್ನಿ ಪಾರ್ಟ್ 3 ಪಾಲಿದೆ, ಆಮೇಲೆ ಉಳಿದ ಮೈನಾರಿಟಿ ಶೇರ್ ಹೋಲ್ಡರ್ಸ್ದು 1 ಪಾಲಿದೆ. ಆನ್ ದ್ಯಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಆಲ್ ದ ರಿಸರ್ವ್ಸ್ ಪ್ರೀ ಆ್ಯಂಡ್ ಪೋಸ್ಟ್ ಸರ್ಪ್ಲಸ್. ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ಸು ಚಾರ್ಟ್ ಶೋವಿಂಗ್ ಮೈನಾರಿಟಿ ಇಂಟ್ರೆಸ್ಟ್, ಅಂದರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಬರತಕ್ಕಂಥ ಪಾಲ್ ಎಷ್ಟು ಇನ್ನು ಸಬ್ಸಿಡರಿ ಕಂಪನಿ, ಅದೇ ರೀತಿ ಪೇರೆಂಟ್ ಕಂಪ್ನಿ ಹೋಗುವಂಥ ಪಾಲ್ ಎಷ್ಟು ಇನ್ನು ಸಬ್ಸಿಡರಿ ಕಂಪನಿ, ದಟ್ ಈಸ್ ಚೈಲ್ಡ್ ಕಂಪನಿ. ಸೊ ಫಸ್ಟ್ ನಾವು ಈ ಫಾರ್ಮೆಟನ್ನು ಹಾಕ್ತೀವಿ. ಈ ಫಾರ್ಮೆಟ್ ಹಾಕಿದ ತಕ್ಷಣ ಫಸ್ಟ್ ನಾವು ಶೇರ್ ಕ್ಯಾಪಿಟಲನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರ್ದು? ಚೈಲ್ಡ್ ಲಿಮಿಟೆಡ್ರಲ್ಲಿ ಸಬ್ಸಿಡರಿ ಕಂಪ್ನಿ ಇದೆ, ಅದರಲ್ಲಿ ಪೇರೆಂಟ್ ಕಂಪ್ನಿದೆಷ್ಟು, ಆಮೇಲೆ ಅದರ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಅಂತ ನಾವು ಕಂಡುಹಿಡಿತೀವಿ. ಸೊ ದಟ್ ಈಸ್ ಬೈ share capital 3:1, that is 2 lakh rupees. So that you are going to distribute 3:1. Parent limited 1,50,000 and child limited 50,000. Then next we'll move to reserve.
In that you have to calculate, we have to make a working notes for pre-acquisition reserve and post-acquisition reserve. For this they have given some adjustment in the problem. So let's see working note, calculation of pre-acquisition reserve. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾನೆ, ಜನರಲ್ ರಿಸರ್ವ್ ಆಫ್ ಚೈಲ್ಡ್ ಲಿಮಿಟೆಡ್ ಆನ್ 1/4/2017 ವಾಸ್ 17,000, ದಟ್ ಈಸ್ 17,000. ಅದೇ ರೀತಿ ನಿಮ್ಮದು ನೋಟ್ ನಂಬರ್ 2ನಲ್ಲಿ ಜನರಲ್ ರಿಸರ್ವ್ ಓವರ್ ಆಲ್ ರಿಸರ್ವ್ ಎಷ್ಟಿತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ 20,000 rupees ಇತ್ತು. ಇದು ಜನರಲ್ ರಿಸರ್ವ್ ಆನ್ 31/3/2018 ಈಸ್ 20,000. ಇದು ಓವರ್ ಆಲ್ ಆ ವರ್ಷ ಇದ್ದಿದ್ದು. ಇದರಲ್ಲಿ ಓಪನಿಂಗ್ ಎಷ್ಟಿತ್ತಪ್ಪ ಅಂತಂದರೆ 17,000. ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಸೊ ಈ ವರ್ಷ ದಿಸ್ ಕರೆಂಟ್ ಇಯರ್ ಫಾರ್ ಜನರಲ್ ರಿಸರ್ವ್ ಫ್ರಮ್ ಪ್ರಾಫಿಟ್ ದೇ ಹ್ಯಾವ್ ಟ್ರಾನ್ಸ್ಫರ್ಡ್ 3,000 rupees. ಕರೆಂಟ್ ಇಯರ್ ರಿಸರ್ವ್ ಎಷ್ಟು ರೀ 3,000 rupees. ಈ 3,000ನಲ್ಲಿ ಕೆಲವು ಪಾರ್ಟು ಪ್ರೀಗೆ ಹೋಗುತ್ತೆ, ಕೆಲವು ಪಾರ್ಟು ಪೋಸ್ಟಿಗೆ ಹೋಗುತ್ತೆ. That is also very important. This we are going to decide on the basis of when the parent company has acquired the child limited. When the parent company has acquired child limited, that is on 1/8/2018. On that basis we are going to do that. Okay, 18 ಇದೆಯಾ ಅಥವಾ ಸಾರಿ 1/8/2017 ಗೆ ತಗೊಂಡಿದ್ದಾರೆ. ಓಕೆ, ಇಲ್ಲಿ 1 ಏಪ್ರಿಲ್ ಮೇ ಜೂನ್ ಜುಲೈ 4 months ಪ್ರೀ ಅಕ್ವಿಷನ್ನು, ಉಳಿದ 8 months ಪೋಸ್ಟ್ ಅಕ್ವಿಷನ್ ಆಗುತ್ತೆ. ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್ 3,000 rupees. ಸೊ ಇಲ್ಲಿ ನಾವು ಪ್ರೀ ಅಕ್ವಿಷನ್ ರಿಸರ್ವ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಸೊ ಅಕ್ವೈರ್ ಆಗಿತ್ತ ಮುಂಚೆ ಏನು ಓಪನಿಂಗ್ ರಿಸರ್ವ್ ಇತ್ತು, ದಟ್ ಈಸ್ 17,000 rupees. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರಲ್ಲ, ದಟ್ ಟೋಟಲ್ ಅಮೌಂಟ್ ಯು ಹ್ಯಾವ್ ಟು ಟ್ರೀಟ್ ಆಸ್ ಅ pre-acquisition reserve only, because this is the reserve belongs to child limited before the acquisition, before the merging of the parent and child limited. So this I am already discussed in details in session 2. So there also you can watch how we have distributed this. So here also I am going to explain that whatever opening reserve will be there before the acquisition, that has to be treated as a pre-acquisition reserve. So general reserve on 1/4/2017 is 17,000. Then current year reserve also is there. So in that, how much is the pre period and how much is the post period, that we have to calculate. So pre-acquisition portion by current year reserve 3,000, 4:12. 4:12 ಯಾವ ರೀತಿ, ಏಪ್ರಿಲ್ ಮೇ ಜೂನ್ ಜುಲೈ. ಆಗಸ್ಟ್ 1ರಿಂದ ಎರಡು ಕಂಪ್ನಿ ಮರ್ಜ್ ಆಗಿದ್ದಾವೆ. ಸೊ ಅದಕ್ಕಿಂತ ಮುಂಚಿನ ಪೀರಿಯಡ್ ಪ್ರೀ, ಅದು ಆದಮೇಲೆ ಪೋಸ್ಟ್. ಅದಕ್ಕೆ ನಾವೇನು ಮಾಡ್ತೀವಿ, 3,000ಅಲ್ಲಿ 4/12 ಮಾಡಿ 1,000 rupeesನ್ನು ಮತ್ತೆ ಆ್ಯಡ್ ಮಾಡ್ತೀವಿ. ಟೋಟಲ್ ಪ್ರೀ ಅಕ್ವಿಷನ್ ರಿಸರ್ವ್ ಈಸ್ 18,000 rupees. ಅದೇ ರೀತಿ ಪೋಸ್ಟ್ ಅಕ್ವಿಷನ್ ರಿಸರ್ವ್ 3,000 rupeesನಲ್ಲಿ 8 month ಏನಿದೆ ಅಲ್ಲ, ಅದನ್ನು ನಾವು ಪೋಸ್ಟ್ ಅಕ್ವಿಷನ್ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತೀವಿ, ದಟ್ ಈಸ್ 2,000 rupees. ಸೊ ದಿಸ್ ಈಸ್ ದ ವರ್ಕಿಂಗ್ ನೋಟ್ಸ್ ಫಾರ್ ಪ್ರೀ ಅಕ್ವಿಷನ್ ರಿಸರ್ವ್ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ರಿಸರ್ವ್. ಇದೇ 18,000 rupeesನ್ನು ನಾವು ಅಗೇನ್ ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಆನ್ ದ ಬೇಸಿಸ್ ಆಫ್ 3:1. ದಿಸ್ ಈಸ್ ದ ಇಂಪಾರ್ಟೆಂಟ್ ರೇಷಿಯೋ. ಸೊ ಅದನ್ನು ಏನು 18,000, 13,500, 4,500 ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದೇ ರೀತಿ ಪೋಸ್ಟ್ ಅಕ್ವಿಷನ್ ರಿಸರ್ವ್ 2,000 rupeesನು ಕೂಡ ನಾವು ಪೇರೆಂಟ್ ಕಂಪ್ನಿದು ಎಷ್ಟು, ಆಮೇಲೆ ಚೈಲ್ಡ್ ಕಂಪ್ನಿ ಮೀನ್ಸ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಅದರಲ್ಲಿ ಪಾರ್ಟ್ ಇದೆ ಅಂತೇಳಿ ನಾವು ಇಲ್ಲಿ ಟ್ರಾನ್ಸ್ಫರನ್ನು ಮಾಡ್ತೀವಿ. So pre-acquisition reserve is always treated as a capital reserve. So this is treated as a revenue. Post acquisition ಏನಿರುತ್ತಲ್ಲ ಅದನ್ನು ರೆವೆನ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಪ್ರೀ ಅಕ್ವಿಷನ್ ಪೀರಿಯಡ್ನಲ್ಲಿ ನಾವು ಅದನ್ನು ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಅದೇ ರೀತಿ ನಾವು ವರ್ಕಿಂಗ್ ನೋಟ್ ನಂಬರ್ 2ನಲ್ಲಿ ಸರ್ಪ್ಲಸ್ನು ಅದೇ ರೀತಿ ನಾವು ಮಾಡಬೇಕಾಗತ್ತೆ. ಪ್ರೀ ಅಕ್ವಿಷನ್ ಪ್ರಾಫಿಟ್ಟು ಮತ್ತು ಪೋಸ್ಟ್ ಅಕ್ವಿಷನ್ ಪ್ರಾಫಿಟನ್ನು ಮಾಡಬೇಕಾಗತ್ತೆ. ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡಿರಿ, ಕ್ಯಾಲ್ಕುಲೇಷನ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್. ಪ್ರೀ ಅಕ್ವಿಷನ್ ಪ್ರಾಫಿಟ್ ಸರ್ಪ್ಲಸ್ ಇದನ್ನು ಪ್ರಾಬ್ಲಮ್ಸ್ನಲ್ಲಿ ಕೊಟ್ಟಿದ್ದಾನೆ, ನೋಟ್ ನಂಬರ್ 2ನಲ್ಲಿ ಕೊಟ್ಟಿದ್ದಾನೆ ನೋಡಿರಿ. ಸರ್ಪ್ಲಸ್ ಆನ್ 1/4/2017 ಈಸ್ 30,000. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ವರ್ಕಿಂಗ್ ನೋಟ್ಸ್ ಆ್ಯಂಡ್ ಮೈನಾರಿಟಿ ಚಾರ್ಟ್ ಪರ್ಪಸ್ ಯು ಆರ್ ಗೋಯಿಂಗ್ ಓನ್ಲಿ ಲುಕಿಂಗ್ ಆಫ್ಟರ್ ದ ಸಬ್ಸಿಡರಿ ಕಂಪ್ನಿ ಡಾಟಾಸ್, ನಾಟ್ ಹೋಲ್ಡಿಂಗ್ ಕಂಪನಿ. ನಾವು ಚೈಲ್ಡ್ ಲಿಮಿಟೆಡ್ ಡಾಟಾ ತೊಗೊಂಡೇ ಮಾಡಬೇಕಾಗತ್ತೆ. ಆಮೇಲೆ ಪೇರೆಂಟ್ ಕಂಪ್ನಿದು ಓನ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಮಾತ್ರ ಬರುತ್ತೆ. ಸೊ ನಾವಿಲ್ಲಿ ಮೈನಾರಿಟಿ ಚಾರ್ಟ್ ಮಾಡೋದಾಗಲಿ ಅಥವಾ ಪ್ರೀ ರಿಸರ್ವ್ಸು, ಪೋಸ್ಟ್ ರಿಸರ್ವ್ಸು, ಪೋಸ್ಟ್ ಪ್ರಾಫಿಟ್ಟು, ಪ್ರೀ ಪ್ರಾಫಿಟ್ ಎಲ್ಲ ಕಂಡುಹಿಡಿದಾಗಲಿ, ದಿಸ್ ಈಸ್ ಯು ಆರ್ ಟೇಕಿಂಗ್ ಓನ್ಲಿ ಸಬ್ಸಿಡರಿ ಕಂಪ್ನಿ ಡಾಟಾ. ಓಕೆ, ಪ್ರೀ ಅಕ್ವಿಷನ್ ಪ್ರಾಫಿಟ್ ಸರ್ಪ್ಲಸ್ ಆನ್ 1/4/2017 ಇದನ್ನು 30,000 rupees ಅಂತ ಹೇಳಿ ನಿಮ್ಮ ನೋಟ್ 2ನಲ್ಲಿ ಸರ್ಪ್ಲಸ್ ಆನ್ 1/4/2017 30,000 rupees ಕೊಟ್ಟಿದ್ದಾರೆ. ಸೊ ದಿಸ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಪ್ರೀ ಅಕ್ವಿಷನ್ ಓನ್ಲಿ.
ಸೊ ಅದು ಆದಮೇಲೆ ಪ್ರೀ ಅಕ್ವಿಷನ್ ಪೋರ್ಷನ್ ಆಫ್ ಕರೆಂಟ್ ಇಯರ್. ಸೊ ಅಲ್ಲಿ ಏನು ಹೇಳಿದ್ದಾನೆ, ಸರ್ಪ್ಲಸ್ ಫಾರ್ ದ ಇಯರ್ ಈಸ್ 45,000. ಸೊ ಆ ಕರೆಂಟ್ ಇಯರ್ನಲ್ಲಿ ಇಲ್ಲಿ ಟೋಟಲ್ ಕೊಟ್ಟಿಲ್ಲ, ತಾನೇ ಸಪ್ರೇಟಾಗಿ ಕೊಟ್ಬಿಟ್ಟಿದ್ದಾನೆ. ರಿಸರ್ವ್ನಲ್ಲಿ ಏನು ಮಾಡಿದ್ರು, ಸಪ್ರೇಟಾಗಿ ಕೊಟ್ಟಿದ್ದಿಲ್ಲ, ಕ್ಲಬ್ ಮಾಡಿ ಕೊಟ್ಟಿದ್ರು, ಅದಕ್ಕೆ ನಾವು ಸಪ್ರೇಟ್ ಮಾಡಿದ್ವಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬೇರೆ ಕೊಟ್ಟಿದ್ದಾರೆ ಮತ್ತು ಕರೆಂಟ್ ಇಯರ್ ಪ್ರಾಫಿಟ್ನು ಬೇರೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಿಬಿಡ್ತೀವಿ, ಡೈರೆಕ್ಟ್ಲಿ ಪ್ರೀ ಅಕ್ವಿಷನ್ ಪೋರ್ಷನ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ 45,000 ಇಂಟು 4/12 ಅಂದರೆ ಪ್ರೀ ಪೀರಿಯಡು 4 ಮಂತು, ಅದ್ರದ್ದು ನಾವು ತೊಗೊಂಡ್ವಿ. ಟೋಟಲ್ 45,000 ಈಸ್ ಅ ಪ್ರೀ ಅಕ್ವಿಷನ್ ಪ್ರಾಫಿಟ್. ಅದೇ ರೀತಿ ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್ಟು 8 ಮಂತ್ಸ್ ಇದೆ. 45,000 ಇಂಟು 8/12 30,000 ಈಸ್ ದ ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್. ಸೊ ಇದನ್ನೇ ನಾವು ಮೈನಾರಿಟಿ ಚಾರ್ಟ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಪ್ರೀ ಅಕ್ವಿಷನ್ ಪ್ರಾಫಿಟ್ 45,000 ನಾವು 3:1 ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದೇ ರೀತಿ ಪೋಸ್ಟ್ ಅಕ್ವಿಷನ್ ಪ್ರಾಫಿಟನ್ನು ನಾವು 3:1 ಪೋರ್ಷನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ನೀವು ಕ್ಯಾಲ್ಕುಲೇಷನ್ ಬೇಕಾದ್ರೆ ಮಾಡಿ ನೋಡಿರಿ. ಡಿವೈಡೆಡ್ ಬೈ 4 ಇಂಟು 3 22,500 7,500 ಇಸ್ ದ ಪ್ರೀ ಅಕ್ವಿಷನ್ ಪ್ರಾಫಿಟ್. ಸೊ ಇಲ್ಲಿ ಈ ಚಾರ್ಟಿಂದ ನಮ್ಗೆ ಇನ್ಫಾರ್ಮೇಷನ್ ಏನು ಬೇಕು ಬಂತು ಅಂತಂದರೆ, ಮೈನಾರಿಟಿ ಇಂಟ್ರೆಸ್ಟು ಪೇರೆಂಟ್ ಲಿಮಿಟೆಡ್ದೆಷ್ಟು, ಆಮೇಲೆ ಚೈಲ್ಡ್ ಲಿಮಿಟೆಡ್ದೆಷ್ಟು. ಈ ಚೈಲ್ಡ್ ಲಿಮಿಟೆಡನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ, ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆದಮೇಲೆ ಇದನ್ನು ನಾವು ತೋರಿಸ್ತೀವಿ. ವಿ ಆರ್ ಗೋಯಿಂಗ್ ಟು ಶೋ ದಿಸ್. ಓಕೆ, now very important concept. So pre-acquisition reserve which belongs to parent limited from child limited, then pre-acquisition profit which belongs to parent limited from the child limited. This and this 13,500 and 33,750 is treated as a capital reserve and this will be adjusted with the goodwill. ಓಕೆ, ಅದನ್ನು ಯಾವ ರೀತಿ ಮಾಡ್ತೀವಿ ನಾವು ಅಂಥೇಳಿ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಎಕ್ಸ್ಪ್ಲನೇಷನ್ನ ಮಾಡ್ತಾಯಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಪ್ರಾಬ್ಲಮ್ ಇದೆ. ನಾನು ಇದನ್ನು ಅರ್ಧ ಗಂಟೆ ಆದರೂ ಚಿಂತೆ ಇಲ್ಲ, 1 hour ಆದರೂ ಚಿಂತೆ ಇಲ್ಲ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಡೀಪರ್ ಸೆನ್ಸ್. ಸೊ ದ ಸ್ಟೂಡೆಂಟ್ಸ್ ಶುಡ್ ಗೆಟ್ ಕ್ಲಾರಿಟಿ ಅಬೌಟ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಸೊ ಆಫ್ಟರ್ ದ್ಯಾಟ್ ಸೇಮ್ ಪ್ರಾಬ್ಲಮ್ಸ್ ಬರ್ತವೆ, ಆವಾಗ ನಾನು ಡಿಸ್ಕಷನನ್ನು ಕಡಿಮೆ ಮಾಡ್ಕೋತಾ ಹೋಗ್ತೇನೆ. ಈ ಪ್ರಾಬ್ಲಮನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿಪ್ಪ ಅಂತಂದರೆ ಮುಂದಿನ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಈಸಿ ಆಗ್ತಾ ಹೋಗ್ತವೆ. ಸಿ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಟೆಪ್ಸ್ ಆಲ್ಸೋ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಸ್ಟೆಪ್ಸ್ ಆಲ್ಸೋ, ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಲೇಟರ್. ಇದು ಮುಗಿದಾದಮೇಲೆ ನಾನು ನಿಮಗೆ ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ, ಅದನ್ನು ಯಾವ ರೀತಿ ಸ್ಟೆಪ್ಸನ್ನು ನೀವು ನೆನಪಿಟ್ಕೋಬೇಕು ಅಂಥೇಳಿ. ಸೊ ಇಲ್ಲಿವರೆಗೆ ಮುಗೀತು. ನೆಕ್ಸ್ಟ್ ಸ್ಟೆಪ್ ಏನಿದೆ, ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಸೊ ಗುಡ್ವಿಲನ್ನು ಹೆಂಗೆ ಕಂಡುಹಿಡಿತೀವಿ, ಆಲ್ರೆಡಿ ಸೆಷನ್ 2ನಲ್ಲಿ ಡಿಸ್ಕಷನ್ ಮಾಡಿದ್ವಿ 5 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ. ಗುಡ್ವಿಲ್ ಹೆಂಗೆ ಕಂಡುಹಿಡಿತೀವಪ್ಪ ಅಂದರೆ ಕಾಸ್ಟ್ ಆಫ್ ಅಕ್ವಿಷನ್ ಕಾಸ್ಟ್ ಆಫ್ ಅಕ್ವಿಷನ್ ಮೈನಸ್ ನಾರ್ಮಲ್ ರೇಟ್ ಆಫ್ ಸೇಲ್ಸ್. ಅದನ್ನು ಮಾಡಿದ್ರಿ ಅಂತಂದರೆ ನೀವು ಗುಡ್ವಿಲ್ ಎಷ್ಟು ಅಂತೇಳಿ ಕಂಡುಹಿಡಿತೀರಿ. ಅದೇ ರೀತಿ ಇಲ್ಲಿ ಮಾಡಿದ್ವಿ ಕಾಸ್ಟ್ ಆಫ್ ಅಕ್ವಿಷನ್ ಆಫ್ ಸೇಲ್ಸ್. ಈ 1,80,000 rupees ಎಲ್ಲಿದು ಬಂತು ಅಂತ ನೀವು ಕೇಳಿದ್ರಿ ಅಂತಂದರೆ, ಸೊ ನೋಟ್ ನಂಬರ್ 7 ನೀವು ಪ್ರಾಬ್ಲಮ್ನಲ್ಲಿ ನೋಡಿ. ನೋಟ್ ನಂಬರ್ 7, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ 15,000 ಶೇರ್ಸ್ ಇನ್ ಚೈಲ್ಡ್ ಲಿಮಿಟೆಡ್ 1,80,000 rupees ಇನ್ವೆಸ್ಟ್ಮೆಂಟ್ ಮಾಡಿದರೆ 15,000 ಶೇರ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಬಟ್ ವಾಟ್ ಈಸ್ ದ ನಾಮಿನಲ್ ವ್ಯಾಲ್ಯೂ ಆಫ್ ದಟ್ 15,000 ಶೇರ್ಸ್? ಅದನ್ನು ಕೂಡ ನೀವು ನೋಟ್ 1ನಲ್ಲಿ ನೀವು ನೋಡ್ತೀರಿ. 10 ರೂಪಾಯಿಗೆ ಒಂದು ಶೇರ್ಸ್ ಇದ್ದಾವೆ. ಇಲ್ಲಿ ಬರೀಬೇಕಾಗಿತ್ತು ನಾವು 15,000 ಶೇರ್ಸ್ ಇಂಟು ₹10 ನೀವು ಬರ್ಕೊಳ್ರಿ. ಸೊ ಕಾಸ್ಟ್ ಆಫ್ ಅಕ್ವಿಷನ್ 15,000 ಶೇರಿಗೆ 1,80,000 rupees ಪೇರೆಂಟ್ದವ್ರು ಕೊಟ್ಟಿದ್ದಾರೆ. ಬಟ್ ದ ನಾಮಿನಲ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಇಸ್ ಓನ್ಲಿ 15,000 ಬಿಕಾಸ್ ದ ಚೈಲ್ಡ್ ಈಸ್ ಅ ಗುಡ್ ಕಂಪನಿ. ದಟ್ಸ್ ವೈ ಪೇರೆಂಟ್ ಕಂಪನಿ ಹ್ಯಾಸ್ ಮೇಡ್ more payment of 30,000 to get the 15,000 shares. So this 30,000 is the goodwill. Then as per the format we have to add existing goodwill of parent limited as well as child limited. ಅವ್ರದ್ದೇನಾದರೂ ಎಕ್ಸಿಸ್ಟಿಂಗ್ ಗುಡ್ವಿಲ್ ಇತ್ತು ಅಂತಂದ್ರೆ ಅದನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಟೋಟಲ್ ಇಸ್ 1,80,000. ಸೊ ಇಷ್ಟು 1,80,000ನಲ್ಲಿ ನಾವು ಕ್ಯಾಪಿಟಲ್ ರಿಸರ್ವನ್ನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ ಪ್ರೀ ಅಕ್ವಿಷನ್ ರಿಸರ್ವ್ ಮತ್ತು ಪೋಸ್ಟ್ ಪ್ರೀ ಅಕ್ವಿಷನ್ ಪ್ರಾಫಿಟನ್ನು ದಿಸ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಕ್ಯಾಪಿಟಲ್ ರಿಸರ್ವ್ ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದ ಗುಡ್ವಿಲ್. ಅದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ನೆಟ್ ಗುಡ್ವಿಲ್ಲನ್ನು ನಾವು ಎಲ್ಲಿ ತೋರಿಸ್ತೀವಪ್ಪ ಅಂತಂದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ನಲ್ಲಿ ಈ ಅಮೌಂಟನ್ನು ತೋರಿಸ್ತೀವಿ. ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್ ಈಸ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದ ಗುಡ್ವಿಲ್. ದಟ್ಸ್ ವೈ ಕ್ಯಾಪಿಟಲ್ ರಿಸರ್ವ್ ಈಸ್ ನಿಲ್. ನಾವು ಮೊದಲೇ ಡಿಸ್ಕಷನ್ ಮಾಡಿದ್ವಿ, ಥೆರಾಟಿಕಲ್ ಪಾರ್ಟ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ನೀವು ಕ್ಯಾಪಿಟಲ್ ರಿಸರ್ವ್ ಆದ್ರೂ ಬ್ಯಾಲೆನ್ಸ್ ಶೀಟ್ಗೆ ಒಯ್ಯಬೇಕು ಅಥವಾ ಗುಡ್ವಿಲ್ ಆದ್ರೂ ಒಯ್ಯಬೇಕು, ಎರಡೂ ಒಯ್ಯಲಿಕ್ಕೆ ಬರಲ್ಲ. ಸೊ ಯು ಹ್ಯಾವ್ ಟು ಅಡ್ಜಸ್ಟ್ ವಿತ್ ದ ಗುಡ್ವಿಲ್ ದಟ್ ಕ್ಯಾಪಿಟಲ್ ರಿಸರ್ವ್ ಹೆಚ್ಚಿಗೆ ಬಂತು ಅಂತಂದರೆ ಕ್ಯಾಪಿಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ತೋರಿಸ್ತೀವಿ. ಅಥವಾ ಕ್ಯಾಪಿಟಲ್ ರಿಸರ್ವ್ ಕಡಿಮೆ ಇತ್ತು, ಗುಡ್ವಿಲ್ ಜಾಸ್ತಿ ಇತ್ತು ಅಂತಂದ್ರೆ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ನಲ್ಲಿ ಗುಡ್ವಿಲ್ ಅಂತ ತೋರಿಸ್ತೀವಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್
ಪಾಯಿಂಟ್. ಸೊ ಈ ಕ್ಯಾಪಿಟಲ್ ರಿಸರ್ವನ್ನು ನಾವು ಏನು 33,750 ಇದೆ, 13,500 ಇದೆ, ದಟ್ ವಿ ಆರ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದ ಗುಡ್ವಿಲ್, ದಟ್ ಈಸ್ ಟೋಟಲ್ 1,80,000. ಸೊ 1,80,000 rupees ಪೇರೆಂಟ್ ಅವ್ರು ಕೊಡಬೇಕಾಗಿತ್ತು, ಇಷ್ಟು ಚೈಲ್ಡ್ ಕಡೆಯಿಂದ ಬರಬೇಕಾಗಿತ್ತು, ಉಳಿದಿದ್ದು ಓನ್ಲಿ 1,32,750 ಗುಡ್ವಿಲ್ಲನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಕ್ಯಾಲ್ಕುಲೇಷನ್ ಆಫ್ ಅನ್ರಿಯಲೈಸ್ಡ್ ಪ್ರಾಫಿಟ್. Calculation of unrealized profit. This is also very very important. 5,000 ರೂಪಾಯಿ ಸ್ಟಾಕ್ ಇತ್ತು. ದ ಗೂಡ್ಸ್ ವೇರ್ ಸಪ್ಲೈಡ್ ಬೈ ಚೈಲ್ಡ್ ಲಿಮಿಟೆಡ್ ಅಟ್ ಕಾಸ್ಟ್ ಪ್ಲಸ್ 25%. ಕಾಸ್ಟ್ ಪ್ಲಸ್ 25%. 5,000 ರೂಪಾಯಿದಲ್ಲಿ ಕಾಸ್ಟು ಇನ್ವಾಲ್ವ್ ಇದೆ ಆ್ಯಂಡ್ ಪ್ರಾಫಿಟ್ಟು ಇನ್ವಾಲ್ವ್ ಇದೆ. ಹಾಗಾದ್ರೆ ಅದರಲ್ಲಿರುವಂಥ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಇಲ್ಲೇನು ಹೇಳಿದ್ದಾರೆ, 100 ರೂಪಾಯಿ ಕಾಸ್ಟ್ ಇತ್ತು ಅಂತಂದ್ರೆ ಅದ್ರಿಗೆ 25 ರೂಪಾಯಿ ಆ್ಯಡ್ ಮಾಡಿದ್ದಾರೆ ಅವರು. ಅದಕ್ಕೆ ನೀವು ಇಂಪಾರ್ಟೆಂಟ್ ಇದೇ ರೀತಿ ಪ್ರಾಬ್ಲಮ್ಸ್ ಬರ್ತವೆ, ನೀವು ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. 25% ಹೇಳಿದ್ರು ಅಂತಂದ್ರೆ 5,000 ಇಂಟು 25 ಡಿವೈಡೆಡ್ ಬೈ 125 ಮಾಡಿರಿ. 20% ಕೇಳಿದ್ರು ಅಂತಂದ್ರೆ 20 ಡಿವೈಡೆಡ್ ಬೈ 120 ಅಂತ ಮಾಡಿರಿ. 10% ಕೇಳಿದ್ರು ಅಂತಂದ್ರೆ 5,000 ಇಂಟು 10 ಡಿವೈಡೆಡ್ ಬೈ 110 ಅಂತ ಮಾಡಿರಿ. ಭಾಳ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವಾಗಲೂ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಅವರು, ಏನು ಕೊಟ್ಟಿರ್ತಾರೆ ಅಂದರೆ ದ ಗೂಡ್ಸ್ ವೇರ್ ಸಪ್ಲೈಡ್ ಬೈ ಚೈಲ್ಡ್ ಲಿಮಿಟೆಡ್ ಅಟ್ ಕಾಸ್ಟ್ ಪ್ಲಸ್ 25%. ಕಾಸ್ಟ್ ಪ್ಲಸ್ ಇತ್ತು ಅಂತಂದ್ರೆ ನೀವು ಡೈರೆಕ್ಟ್ಲಿ 25 ಡಿವೈಡೆಡ್ ಬೈ 125 ಮಾಡಬೇಕು. 15% ಹೇಳಿದರು ಅಂದರೆ 15 ಡಿವೈಡ್ ಬೈ 115 ಮಾಡಬೇಕು. 10% ಹೇಳಿದರು ಅಂದರೆ 10 ಡಿವೈಡ್ ಬೈ 110 ಮಾಡಬೇಕು. ಇದು ಕಾಸ್ಟ್ ಪ್ಲಸ್ ಇತ್ತು ಅಂದ್ರೆ. ಇಲ್ಲ ಅಂದ್ರೆ ಸೇಲ್ಸ್ ಮೇಲೆ 20% ಹೇಳಿದರು ಅಂತಂದ್ರೆ ಅಂಥ ಪ್ರಾಬ್ಲಮ್ಸ್ ಯಾವ ಬಂದಿಲ್ಲ, ಬೈ ಚಾನ್ಸ್ ಬಂದು ಅಂತ ನಿಮ್ದು ಕಾಸ್ಟಿಂಗ್ನಲ್ಲಿ ಇದ್ರ ಬಗ್ಗೆ ನಾನು ಮತ್ತೆ ಡಿಸ್ಕಷನ್ ಮಾಡ್ತೀನಿ. ಕಾಸ್ಟಿಂಗ್ನಲ್ಲಿ ಇದ್ರ ಕಾನ್ಸೆಪ್ಟ್ ಭಾಳ ಕ್ಲಾರಿಟಿ ಇದೆ. ಅಲ್ಲಿ ಸೇಲ್ಸ್ ಮೇಲೆ 20% ಹೇಳಿದರು ಅಂತ ಡೈರೆಕ್ಟ್ಲಿ ನೀವು 5,000 ಇಂಟು 20 ಡಿವೈಡ್ ಬೈ 100 ಮಾಡ್ಬೋದು. ಇಲ್ಲಿ ಕಾಸ್ಟ್ ಪ್ಲಸ್ ಇರೋದ್ರಿಂದ 25 ಡಿವೈಡ್ ಬೈ 120 ಮಾಡಿದ್ವಿ. ಸೊ ಟೋಟಲ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಈಸ್ 1,000 rupees. So the cost of the stock is 4,000 and the unrealized profit is 1,000. This 1,000 rupees we are going to adjust in reserves and surplus, as well as we are going to minus in stock also. So ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಎಲ್ಲೆಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಸೊ ಆಲ್ಮೋಸ್ಟ್ ನಾವು half an hour, more than half an hour we are going to take time to solve this only one problem. So I want a good clarity about this problem. ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ನಾವು ಮೇಡಮ್ ಆನ್ಲೈನ್ ಕ್ಲಾಸ್ನಾಗ ಅದನ್ನು ಓಕೆ. ನೆಕ್ಸ್ಟ್ ಇನ್ನು ಏನಿಲ್ಲ, ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋದು ಇಂಪಾರ್ಟೆಂಟ್ ಅಂತಂದರೆ ಪ್ರೀ ರಿಸರ್ವ್ ಮೈನಾರಿಟಿ ಚಾರ್ಟ್ ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ಹೋಲ್ಡಿಂಗ್ ಕಂಪ್ನಿದು ಸಬ್ಸಿಡಿ ಕಂಪ್ನಿದು ರೇಷಿಯೋಸ್ ಕಂಡುಹಿಡಿಬೇಕು. ಮೈನಾರಿಟಿ ಚಾರ್ಟ್ ನೀವು ಹಾಕ್ತೀರಿ. ಮೈನಾರಿಟಿ ಚಾರ್ಟಿಗೆ ಬೇಕಾದಂಗೆ ಪ್ರೀ ಅಕ್ವಿಷನ್ ರಿಸರ್ವ್, ಪೋಸ್ಟ್ ಅಕ್ವಿಷನ್ ರಿಸರ್ವ್, ನಂತರ ಪ್ರೀ ಅಕ್ವಿಷನ್ ಸರ್ಪ್ಲಸ್, ಪೋಸ್ಟ್ ಅಕ್ವಿಷನ್ ಸರ್ಪ್ಲಸ್ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀರಿ. ನಂತರ ನೀವು ಗುಡ್ವಿಲ್ಲನ್ನು ಕಂಡುಹಿಡಿತೀರಿ. ಅದಕ್ಕೆ ನೀವು ಕ್ಯಾಪಿಟಲ್ ರಿಸರ್ವ್ನ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ. ಏನು ಬ್ಯಾಲೆನ್ಸ್ ಶೀಟ್ನಲ್ಲಿ ಹೋಗ್ತದೆ ಅಂತ ಅದನ್ನು ಮಾಡ್ತೀರಿ. ನೆಕ್ಸ್ಟ್ ಅನ್ರಿಯಲೈಸನ್ನು ಮಾಡ್ತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಬಿ ಕೇರ್ಫುಲ್ ಇನ್ ಮೈ ಡಿಸ್ಕಷನ್ಸ್. ಸೊ ಕನ್ಸಿಡರ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ಪೇರೆಂಟ್ ಲಿಮಿಟೆಡ್ ಆ್ಯಂಡ್ ಇಟ್ಸ್ ಸಬ್ಸಿಡರಿ ಚೈಲ್ಡ್ ಲಿಮಿಟೆಡ್ ಆಸ್ ಆನ್ 31/3/2018. ಸೊ ಫಸ್ಟು ಇಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್. ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್ ಇಲ್ಲಿ ನಾವು ಓನ್ಲಿ ಪೇರೆಂಟ್ ಕಂಪ್ನಿದು ಮಾತ್ರ ತೊಗೊಳ್ತೀವಿ. ಯಾಕಪ್ಪ ಅಂತಂದರೆ ಚೈಲ್ಡ್ ಕಂಪ್ನಿದು ಶೇರ್ ಕ್ಯಾಪಿಟಲನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ. ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಅಡ್ಜಸ್ಟ್ ಮಾಡಿರ್ತೀವಿ. ಆಮೇಲೆ 1,80,000 rupees ನಾವು ಏನು ಕೊಟ್ಟಿರ್ತೀವಿ ಅಲ್ಲಿನೂ ಅಡ್ಜಸ್ಟ್ಮೆಂಟ್ ಮಾಡಿರ್ತೀವಿ. ಅದಕ್ಕೆ ನಾವಿಲ್ಲಿ ಓನ್ಲಿ ಪೇರೆಂಟ್ ಲಿಮಿಟೆಡ್ದು ಮಾತ್ರ 3,00,000 rupees ತೊಗೊಳ್ತೀವಿ. ಸೊ ವಿದ್ಯಾರ್ಥಿಗಳು ಒಂದು ಈ ಪಾಯಿಂಟ್ನಲ್ಲಿನೂ ಕೇರ್ಫುಲ್ಲಾಗಿರಬೇಕು. ಯು ಆರ್ ಕನ್ಸಿಡರಿಂಗ್ ಓನ್ಲಿ ಶೇರ್ ಕ್ಯಾಪಿಟಲ್ ಆಫ್ ಪೇರೆಂಟ್ ಲಿಮಿಟೆಡ್ ಆ್ಯಂಡ್ ಚೈಲ್ಡ್ ಲಿಮಿಟೆಡ್ ನಾವು ಎಲ್ಲ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಂದಿರ್ತೀವಿ. ಮೈನಾರಿಟಿ ಚಾರ್ಟ್ನಲ್ಲಿ ಹೋಗಿರುತ್ತೆ, ಆಮೇಲೆ ಗುಡ್ವಿಲ್ನಲ್ಲಿ ಒಂದಿಷ್ಟು ಹೋಗಿರುತ್ತೆ. ಈ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. ಅದೇ ರೀತಿ ನಾವೇನು 1,80,000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದನ್ನು ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡಿರ್ತೀವಿ. ಸೊ ಇಲ್ಲಿ 3,00,000 rupees ಮಾತ್ರ ತೊಗೊಳ್ತೀವಿ. ನಂತರ ನೋಟ್ ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಕ್ಯಾಪಿಟಲ್ ರಿಸರ್ವ್ ಆ್ಯಸ್ ಪರ್ ವರ್ಕಿಂಗ್ ನೋಟ್ ನಂಬರ್ 3 ನಿಲ್, ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ವಿ. ನಂತರ ಜನರಲ್ ರಿಸರ್ವ್ ಆಫ್ ಪೇರೆಂಟ್ ಲಿಮಿಟೆಡ್ ಈಸ್ 30 lakh. ದೆನ್ ಆ್ಯಡ್ ಪೋಸ್ಟ್ ಅಕ್ವಿಷನ್ ರಿಸರ್ವ್ ಆಫ್ ಚೈಲ್ಡ್ ಲಿಮಿಟೆಡ್. ಸೊ ನಾವೇನು ಮಾಡಿದ್ವಿ ರೀ, ಪ್ರೀ ಅಕ್ವಿಷನ್ ರಿಸರ್ವ್ ಮತ್ತು ಪ್ರೀ ಸರ್ಪ್ಲಸನ್ನು ನಾವು ಗುಡ್ವಿಲ್ ಜೊತೆ ಅಡ್ಜಸ್ಟ್ ಮಾಡಿದ್ವಿ. ಆದರೆ ಪೋಸ್ಟ್ ಅಕ್ವಿಷನ್ ಉಳಿದಿದೆ ಅಲ್ಲ, ಅದನ್ನು ನಾವು ಹೋಗಿ ಏನು ಮಾಡಬೇಕು, ಅದನ್ನು ರೆವೆನ್ಯೂ ಟ್ರೀಟ್ ಮಾಡಿಕೊಂಡು ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ಆ್ಯಡ್ ಮಾಡ್ತೀವಿ.
ಸೊ ಫಸ್ಟು ಜನರಲ್ ರಿಸರ್ವ್ ಆಫ್ ಪೇರೆಂಟ್ ಲಿಮಿಟೆಡನ್ನ ಆ್ಯಸ್ ಇಟ್ ಇಸ್ ತರ್ತೀವಿ. ನಂತರ ಚೈಲ್ಡ್ ಲಿಮಿಟೆಡ್ದೊಳಗೆ ಎಚ್ ಲಿಮಿಟೆಡ್ದಿನ ಪಾರ್ಟ್ ಇತ್ತಲ್ಲ, ಇದು ನಾವು ಮೈನಾರಿಟಿ ಚಾರ್ಟಿಂದ ಕಾಪಿ ಮಾಡ್ಕೊಳ್ತೀವಿ, ಅದು 1500 ರುಪೀಸ್. ನಂತರ ಸರ್ಪ್ಲಸ್ ಪ್ರಾಫಿಟ್ ಲಾಸ್ ಆಫ್ ಪೇರೆಂಟ್ ಲಿಮಿಟೆಡ್ ಆಸ್ 135,000 ಇದೆ, ಇದು ನೀವು ನೋಟ್ ನಂಬರ್ 2ದಲ್ಲಿ ನೋಡ್ಕೋಬೋದು. ನಂತರ ಸರ್ಪ್ಲಸ್ ಆಫ್ ಪೇರೆಂಟ್ ಲಿಮಿಟೆಡ್ ಆಸ್ 31/3/2018, ಇದನ್ನು ಇದು ಓಪನಿಂಗ್ ಇತ್ತು, ಇದು ಆ ವರ್ಷ ಅವ್ರು ಮಾಡಿದಂಥ ಪ್ರಾಫಿಟ್ಟು. ನಂತರ ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್ ಆಫ್ ಚೈಲ್ಡ್ ಲಿಮಿಟೆಡ್, ಇದು ನೀವು ಮೈನಾರಿಟಿ ಚಾರ್ಟ್ನಲ್ಲಿ ಇದೆ 22,500, ಅದನ್ನು ಕೂಡ ಇಲ್ಲಿ ತಂದು ಆ್ಯಡ್ ಮಾಡಬೇಕು. ಇದರಲ್ಲಿ ನಾವು ಮೈನಸ್ ಅನ್ರಿಯಲೈಸ್ ಪ್ರಾಫಿಟ್ ಮಾಡಿದ್ವಿ ಅಂತಂದ್ರೆ ಟೋಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನಮಗೆ ಬರುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇನ್ನು ಎಲ್ಲ ಚಾಪ್ಟರ್ನಲ್ಲೂ ಡಿಸ್ಕಷನ್ ಮಾಡಿದ ಹಾಗೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ವಿಲ್ ಪ್ಲೇ ವೆರಿ ಗುಡ್ ರೋಲ್ ಇನ್ ಮೇಕಿಂಗ್ ದ ಬ್ಯಾಲೆನ್ಸ್ ಶೀಟ್. ಇಲ್ಲೇ ನಿಮಗೆ ಕನ್ಫ್ಯೂಸ್ ಮಾಡುವಂಥ ಸಿಚುವೇಶನ್ಸ್ ಇರ್ತವೆ. ಅದಕ್ಕೆ ಇನ್ನೊಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ಕ್ಯಾಪಿಟಲ್ ರಿಸರ್ವ್ ಆ್ಯಸ್ ಪರ್ ವರ್ಕಿಂಗ್ ನೋಟ್ 3 ನಿಲ್, ವರ್ಕಿಂಗ್ ನೋಟ್ 3 ನಿಲ್ ಇಲ್ಲಿದೆ ನೋಡಿರಿ, ಇದು ನಿಲ್ ಇದೆ. ಓಕೆ, ನಂತರ ಜನರಲ್ ರಿಸರ್ವ್ ಆಫ್ ಪೇರೆಂಟ್ ಲಿಮಿಟೆಡ್, ಇದನ್ನು ನೀವು ಪ್ರಾಬ್ಲಮ್ ಬರ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾನು. ನೋಟ್ ನಂಬರ್ 2 ಜನರಲ್ ರಿಸರ್ವ್ ಪೇರೆಂಟ್ ಲಿಮಿಟೆಡ್ 30,000 ರುಪೀಸ್ ಇದೆ. ನಂತರ ಪೋಸ್ಟ್ ಅಕ್ವಿಷನ್ ರಿಸರ್ವ್ ಆಫ್ ಚೈಲ್ಡ್ ಲಿಮಿಟೆಡ್, ಇದು ಮೈನಾರಿಟಿ ಚಾರ್ಟ್ನಲ್ಲಿದೆ ನೋಡಿರಿ 1500 ರುಪೀಸ್. ಪೋಸ್ಟ್ ಅಕ್ವಿಷನ್ ರಿಸರ್ವ್ ಪೇರೆಂಟ್ ಕಂಪ್ನಿದು ನಾವು 13,500 ಕ್ಯಾಪಿಟಲ್ ರಿಸರ್ವ್ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ, ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಇನ್ನು ಇದು ಮತ್ತು ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ 1500 ರುಪೀಸ್ ಆ್ಯಡ್ ಮಾಡಿದ್ವಿ, 31,500 ಇದೆ. ಅದೇ ರೀತಿ ಸರ್ಪ್ಲಸ್ ಆಫ್ ಪೇರೆಂಟ್ ಲಿಮಿಟೆಡ್, ಇದನ್ನು ನೋಟ್ ನಂಬರ್ 2ನಲ್ಲಿದೆ 35,000. ನಂತರ ಕರೆಂಟ್ ಇಯರ್ ಪ್ರಾಫಿಟ್ ಇದೆ 50,000. ನಂತರ ಪೋಸ್ಟ್ ಅಕ್ವಿಷನ್ ಇದೆ 22,500. ಸೊ ಟೋಟಲ್ ಇಸ್ 1,07,500. In that we have to minus less unrealized profit, that is 1,000 rupees. There is no sale, that's why profit is already added. ಪೇರೆಂಟ್ ಕಂಪ್ನಿಯವರು ಆ್ಯಡೆಡ್ ಮಾಡಿದ್ರು ಅಥವಾ ಒಂದು ಕಂಪ್ನಿಯಲ್ಲಿ ಆ್ಯಡೆಡ್ ಇತ್ತು, ಅದನ್ನು ನಾವು ಮೈನಸ್ ಮಾಡ್ತೀವಿ. ಟೋಟಲ್ ಇಸ್ 1,38,000. ನೋಟ್ 2 ಇಸ್ 1,38,000. Then this is very very important. Minority interest as per chart belongs to minority shareholders. That also you have to show in the consolidated balance sheet. This is from here 73,750. ಇದು ಒಂದು ಎಕ್ಸ್ಟ್ರಾ ಮೈನಾರಿಟಿ ಇಂಟ್ರೆಸ್ಟ್ ಅಂತೇಳಿ ನಾವು ಇಲ್ಲಿ ತೋರಿಸ್ತೀವಿ. ನಂತರ ನಾನ್ ಕರೆಂಟ್ ಲೈಬಿಲಿಟೀಸ್ನಲ್ಲಿ 12% ಡಿಬೆಂಚರ್ಸ್ ಆರ್ ಪೇರೆಂಟ್ ಲಿಮಿಟೆಡ್ ಇರ್ತದೆ 1 lakh rupees. ದಟ್ 1 lakh rupees ವಿ ಆರ್ ಗೋಯಿಂಗ್ ಟು ಎಂಟರ್. ಸೊ ರಿಮೈನಿಂಗ್ ಪಾರ್ಟ್ ಏನಿದೆಲ್ಲ ಅಡ್ಜಸ್ಟ್ಮೆಂಟ್ ಬಿಟ್ಟು ಅವನ್ನ ಆ್ಯಸ್ ಇಟ್ ಈಸ್ ನೀವು ಪ್ರಾಬ್ಲಮ್ನಲ್ಲಿ ಇರ್ತವೆ, ಅದ್ರ ತಕ್ಕಂಗೆ ನೀವು ಎಂಟ್ರಿ ಮಾಡ್ಕೊತಾ ಬರ್ತೀರಿ. ಸೊ ಟ್ರೇಡ್ ಪೇಯಬಲ್ನು ಎಷ್ಟಿದೆ ರೀ? ಟ್ರೇಡ್ ಪೇಯಬಲ್ ಕ್ರೆಡಿಟರ್ಸ್ ಪೇರೆಂಟ್ ಲಿಮಿಟೆಡ್ 60,000, ಚೈಲ್ಡ್ ಲಿಮಿಟೆಡ್ 87,500, 1,47,500. ಸೊ ಇಂಟರ್ ಕಂಪ್ನಿ ಡ್ಯೂಸ್. ಸೊ ನಾನು ಎಕ್ಸ್ಪ್ಲನೇಷನ್ ಮಾಡುವಾಗ ಪ್ರಾಬ್ಲಮ್ನ ಅನಲೈಸಿಸ್ ಮಾಡುವಾಗೂ ಹೇಳಿದ್ದೆ, ಇಂಟರ್ ಕಂಪ್ನಿ ಡ್ಯೂಸ್ ಅಂತೇಳಿ ನಾವು ಟ್ರೇಡ್ ಪೇಯಬಲ್ಸ್ನಲ್ಲಿನೂ ಮೈನಸ್ ಮಾಡ್ತೀವಿ. ದಟ್ ಈಸ್ 10,000 ಮೈನಸ್ ಮಾಡಿ 1,37,500. ದೆನ್ ಬಿಲ್ಸ್ ಪೇಯಬಲ್ ಆ್ಯಸ್ ಪೇರೆಂಟ್ ಲಿಮಿಟೆಡ್ 15,000 ಇದೆ, ಚೈಲ್ಡ್ ಲಿಮಿಟೆಡ್ದು ಏನೂ ಇಲ್ಲ 15,000. ಸೊ ಅದನ್ನು ಕೂಡ ನಾವು ಇಲ್ಲಿ 1,52,500 ಅಂತ ಆ್ಯಡ್ ಮಾಡ್ತಾ ಇದ್ವಿ. ಇಲ್ಲಿ ಇಂಟರ್ ಕಂಪ್ನಿ ಡ್ಯೂಸನ್ನು ಮಾತ್ರ ಮರಿಬಾರ್ದು, ಇಲ್ಲಿನೂ ಮೈನಸ್ ಆಗುತ್ತೆ, ಟ್ರೇಡ್ ರಿಸೀವೇಬಲ್ನಲ್ಲೂ ಮೈನಸ್ ಆಗುತ್ತೆ. ಯಾಕಂತಂದರೆ ಎರಡೂ ಕಂಪ್ನಿ ಮರ್ಜ್ ಆಗ್ತಾ ಇದ್ದಾವೆ. ಆ್ಯಕ್ಚುಲಿ ಔಟ್ಸೈಡರ್ಸ್ ಕಡೆಯಿಂದ ಎಷ್ಟು ಬರಬೇಕು ಅನ್ನೋದನ್ನು ಮಾತ್ರ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ಬೇಕಾಗತ್ತೆ. ಅದಕ್ಕೆ ನಾವು ಇದು 10,000 ರೂಪಾಯಿ ಅಡ್ಜಸ್ಟ್ಮೆಂಟನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ನಾವು ಅಸೆಟ್ ಸೈಡ್. ಅಸೆಟ್ ಸೈಡ್ನಲ್ಲಿ ಟ್ಯಾಂಜಿಬಲ್ ಅಸೆಟ್ಸು ಬಿಲ್ಡಿಂಗ್ ಇದೆ, ಪೇರೆಂಟ್ ಕಂಪ್ನಿ ಎಲ್ಲ ಕ್ಲಬ್ ಮಾಡ್ಕೊತಾ ಹೋಗಬೇಕು ಮುಂದೆ. ಬಿಲ್ಡಿಂಗ್ ಆಫ್ ಪೇರೆಂಟ್ ಲಿಮಿಟೆಡ್, ದೆನ್ ಚೈಲ್ಡ್ ಲಿಮಿಟೆಡ್, ಟೋಟಲ್ 1,75,000. ಮಷಿನರಿ ಪೇರೆಂಟ್ ಲಿಮಿಟೆಡ್ ಆ್ಯಂಡ್ ಚೈಲ್ಡ್ ಲಿಮಿಟೆಡ್ 1 lakh, ಟೋಟಲ್ 2,75,000. ದೆನ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಗುಡ್ವಿಲ್ ಆ್ಯಸ್ ಕ್ಯಾಲ್ಕುಲೇಟೆಡ್ ವರ್ಕ್ ನಂಬರ್ 2, ಅಲ್ಲೇನಿತ್ತಲ್ಲ ಅದನ್ನು ನಾವು ಇಲ್ಲಿ ತಂದು ಎಂಟ್ರಿ ಮಾಡ್ತೀವ. ಇಲ್ಲಿ ನೋಡಿರಿ 1,32,750 ವರ್ಕಿಂಗ್ ನಂಬರ್ 3 ಇಂದ ಏನು ಬಂದಿರುತ್ತೆ ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ತೀವಿ. ಅದೇ ರೀತಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟು ಗೌರ್ಮೆಂಟ್ ಬಾರ್ ಪೇರೆಂಟ್ ಲಿಮಿಟೆಡ್ ಆ್ಯಂಡ್ ಚೈಲ್ಡ್ ಲಿಮಿಟೆಡ್ದು 25,000 ಆ್ಯಂಡ್ 35,000 ನಾವು ತೋರಿಸ್ತೇವೆ. ಗೌರ್ಮೆಂಟ್ ಬಾಂಡ್ಸ್ನಲ್ಲಿ ಪೇರೆಂಟ್ ಕಂಪ್ನಿದಿತ್ತು, ಚೈಲ್ಡ್ ಲಿಮಿಟೆಡ್. ಆ 1,80,000 ಏನಿದೆಲ್ಲ ಅದನ್ನು ನಾವು ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ವಿ. ಗುಡ್ವಿಲ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ, ಕ್ಯಾಪಿಟಲ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಅದಕ್ಕೆ ಅದು ಇಲ್ಲಿ ಬರಲ್ಲ, ಅದು ದಟ್ ಈಸ್ ಓನ್ಲಿ ಇನ್ವೆಸ್ಟ್ಮೆಂಟ್ ಇನ್ ದ ಚೈಲ್ಡ್ ಲಿಮಿಟೆಡ್. ಅದಕ್ಕೆ ನಾವು ಕ್ಯಾಪಿಟಲ್ನಲ್ಲೂ ತೋರಿಸೋದಿಲ್ಲ, ಇಲ್ಲಿನೂ ತೋರಿಸೋದಿಲ್ಲ. ದಟ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ಇನ್ ಮೈನಾರಿಟಿ ಚಾರ್ಟ್ ಆಸ್ ವೆಲ್ ಆಸ್ ಇನ್ ಗುಡ್ವಿಲ್. ನೆಕ್ಸ್ಟ್ ಇನ್ವೆಂಟ್ರೀಸ್, ಸ್ಟಾಕ್ ಅಟ್ ಪೇರೆಂಟ್ ಕಂಪ್ನಿ ಚೈಲ್ಡ್ ಲಿಮಿಟೆಡ್ ಮಾಡಿದ್ವಿ. ಇಲ್ಲಿಯೂ ಕೂಡ ನಾವೇನು ಮಾಡಬೇಕಾಗತ್ತೆ, 5,000 ರೂಪಾಯಿ ಇಲ್ಲಿ ಆ್ಯಡ್ ಆಗಿತ್ತು, ನಾವು ಓನ್ಲಿ ಕಾಸ್ಟ್ ಅಷ್ಟೇ ತೋರಿಸ್ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಲೆಸ್ ಅನ್ರಿಯಲೈಸ್ಡ್ ಪ್ರಾಫಿಟನ್ನು 1,000 ರೂಪೀಸ್ ಮೈನಸ್ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್ ಬಿ ಕೇರ್ಫುಲ್. Unrealized profit you have to minus from reserves and surplus also and from inventories also.
ಎರಡು ಕಡೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ಅದೇ ರೀತಿ ಇಂಟರ್ ಕಂಪ್ನಿ ಡ್ಯೂಸ್ ಇತ್ತು ಅಂತಂದ್ರೆ ಟ್ರೇಡ್ ರಿಸೀವೇಬಲ್ನೂ ಬರುತ್ತೆ, ನಂತರ ಟ್ರೇಡ್ ಕ್ರೆಡಿಟರ್ಸ್ನಲ್ಲಿನೂ ಬರುತ್ತೆ. ಓಕೆ, ಇದನ್ನು ನೀವು ಚೆನ್ನಾಗಿ ನೆನ್ಪಿಡಬೇಕು. ಅದೇ ರೀತಿ ಅನ್ರಿಲೈಸ್ ಪ್ರಾಫಿಟನ್ನು ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿನೂ ಮೈನಸ್ ಮಾಡ್ತೀವಿ, ಇಲ್ಲಿನೂ ಕೂಡ ಮೈನಸ್ ಮಾಡ್ತೀವಿ. ಅದೇ ರೀತಿ ಟ್ರೇಡ್ ರಿಸೀವೇಬಲ್ನು ಡೆಟರ್ಸು ಇಂಟರ್ ಕಂಪ್ನಿ ಡ್ಯೂಸ್ ಇಲ್ಲಿ ಮೈನಸ್ ಮಾಡ್ತೀವಿ, ಅಲ್ಲಿನೂ ಕೂಡ ಮೈನಸ್ ಮಾಡ್ತೀವಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಒಂದು ಸಲ ನೀವು ಅನಲೈಸ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿಗೆ ನಿಮ್ಮ ಪ್ರಾಬ್ಲಮ್ಮು ಮುಗಿಯುತ್ತೆ. ನಂತರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆನ್ಸು ಪೇರೆಂಟ್ ಲಿಮಿಟೆಡ್ ಆಮೇಲೆ ಚೈಲ್ಡ್ ಲಿಮಿಟೆಡ್ ಎರಡೂ ಆ್ಯಡ್ ಮಾಡಿ ಹಾಕ್ತೀವಿ. ಸೊ ದಿಸ್ ಈಸ್ ದ ಟ್ಯಾಲಿಡ್ ಬ್ಯಾಲೆನ್ಸ್ ಶೀಟ್. ಸೊ ಈ ಪ್ರಾಬ್ಲಮ್ನನ್ನು ನಾನು ಒಂದು ಸ್ವಲ್ಪ ಸಮರೈಸ್ ಮಾಡಿ ಹೇಳಬೇಕಪ್ಪ ಅಂತಂದರೆ, ಫಸ್ಟ್ ಥಿಂಗು ನೀವು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್ ಮಾಡಬೇಕಂದ್ರೆ ಹೋಲ್ಡಿಂಗ್ ಕಂಪ್ನಿ ಪಾರ್ಟ್ ಎಷ್ಟು, ಅದರ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಪಾರ್ಟ್ ಎಷ್ಟು ಇನ್ ಸಬ್ಸಿಡರಿ ಕಂಪ್ನಿ, ಅದನ್ನು ಮಾಡ್ತೀರಿ. ನಂತರ ನೀವು ಮೈನಾರಿಟಿ ಚಾರ್ಟನ್ನು ಹಾಕ್ತೀರಿ. ಇನ್ ದಟ್ ಮೈನಾರಿಟಿ ಚಾರ್ಟ್ ಯು ರಿಕ್ವೈರ್ಡ್ ಪ್ರೀ ಅಕ್ವಿಷನ್ ರಿಸರ್ವ್, ದೆನ್ ಪೋಸ್ಟ್ ಅಕ್ವಿಷನ್ ರಿಸರ್ವ್. ಅದೇ ರೀತಿ ಪ್ರೀ ಅಕ್ವಿಷನ್ ಸರ್ಪ್ಲಸ್, ದೆನ್ ಪೋಸ್ಟ್ ಅಕ್ವಿಷನ್ ಸರ್ಪ್ಲಸ್. ಫಾರ್ ದಟ್ ಯು ಹ್ಯಾವ್ ಟು ಮೇಕ್ ಅ ವರ್ಕಿಂಗ್ ನೋಟ್ಸ್. ಸೊ ದಟ್ ಐ ಆಮ್ ಆಲ್ರೆಡಿ ಡಿಸ್ಕಸ್ಡ್. Next, you have to calculate the goodwill. In that goodwill, you have to make an adjustment of capital reserve. That capital reserve comes from the minority chart. Then you have to calculate the unrealized profit that you are going to adjust in reserves and surplus. We are going to minus. Then in stock also we are going to minus. Then any intercompany dues are there that you are going to minus in trade payables also and in trade debtors also. So these are the major adjustments. So I took almost 30 to 35 minutes to explain only one problem. Okay, hope you people are getting my explanations and this is not going to any difficulty if you solve this type of problems. So let's see the next questions. 2018, dear students, before going to 2018 you just see the question, then you analyze the question, then you try yourself, then you watch the solution. ನನ್ನ ಸೊಲ್ಯೂಷನ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು 2018 2019 ಈ ಪ್ರಾಬ್ಲಮ್ಸ್ಗಳನ್ನು ನೀವು ನಿಮ್ಮ ಬುಕ್ನಲ್ಲಿ ಬರ್ಕೊಂಡೇ ನನ್ನ ಸೊಲ್ಯೂಷನನ್ನು ನೋಡ್ಕೋಬೇಕು. ಅದರ ಜೊತೆಗೇ ಬಿಡಿಸ್ಕೊತಾ ಹೋದ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಕಾರ್ಪೊರೇಟ್ ಅಕೌಂಟಿಂಗ್ 2. ನೀವು ಪ್ರಾಬ್ಲಮ್ಸನ್ನು ರೀಡ್ ಮಾಡಿಕೊಡ್ರಿ. ಅಲ್ಲಿವರೆಗೆ ನಾನು ಸ್ವಲ್ಪ ಎನರ್ಜಿ ಬೂಸ್ಟರ್ ತೊಗೊಳ್ತೀನಿ, ದಟ್ ಈಸ್ ವಾಟರ್. ಓಕೆ, ಈ ಪ್ರಾಬ್ಲಮ್ಸನ್ನು ನೀವೇ ನೋಡ್ಕೊಳ್ರಿ. ಇದರ ಎಕ್ಸ್ಪ್ಲನೇಷನನ್ನು ನಾನು ಮಾಡ್ತೀನಿ. ನೋಟ್ಸ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ 10 ರೂಪೀಸ್ ಈಚ್ ಇದ್ದಾವೆ. ಇದು 80,000 ರೂಪೀಸು ಸ್ವಲ್ಪ ಹೋಗಿದೆ. ಸೊ ಅದೇ ರೀತಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ. ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ ಅದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ನಂತರ ನಾವು ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಎ ಲಿಮಿಟೆಡ್ ಅಕ್ವೈರ್ಡ್ ದ ಶೇರ್ಸ್ ಇನ್ ಬಿ ಲಿಮಿಟೆಡ್ ಆನ್ 1/4/2017. 1/4/2017 ತೊಗೊಂಡ್ಬಿಟ್ಟಿದ್ದಾರೆ, ಅಂದರೆ ಇನಿಷಿಯಲ್ ಇಯರ್ನೊಳಗನ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು 1/4 ಏನು ಕರೆಂಟ್ ಇಯರ್ ಬರುತ್ತಲ್ಲ ಅದೆಲ್ಲನೂ ಪೋಸ್ಟ್ ಪೀರಿಯಡ್ ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸನ್ನು ಮಾತ್ರ ನಾವು ಪ್ರೀ ಅಕ್ವಿಷನ್ ಅಂತ ಹೇಳ್ತೀವಿ. ಓಕೆ, on 1/4/2017 the general reserve amount and profit and loss account B limited showed credit balance of 20,000 and 20,000 respectively. ಸೊ ಇಲ್ಲಿ ಏನು ಕೊಟ್ಟಿದ್ದಾರಲ್ರಿ, ಜನರಲ್ ರಿಸರ್ವ್ 40,000 ಇದೆ, ಆಮೇಲೆ ಇವ್ರದ್ದು 60,000 ಇದೆ, ಸರ್ಪ್ಲಸ್ಸು 40,000 ಇದೆ. ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೂಡ ಕೂಡಿದೆ. ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ಆ ವರ್ಷ ಕರೆಂಟ್ ಇಯರ್ನಲ್ಲಿ ಏನು ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತು ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟು ಅಂತ ನಾವು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ದಿಸ್ ಈಸ್ ದ ಮೇಜರ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಫ್ ಬಿ ಲಿಮಿಟೆಡ್ ಓವರ್ ವ್ಯಾಲ್ಯೂಡ್ ಬೈ ₹10,000. ಓಕೆ, ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಅದಕ್ಕೆ ನಾವು ಇದನ್ನು ಮೈನಾರಿಟಿ ಇಂಟ್ರೆಸ್ಟ್ ಚಾರ್ಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇದರ ಬಗ್ಗೆ ನಾನು ಆಲ್ರೆಡಿ ಸೆಷನ್ 1 ಆ್ಯಂಡ್ ಸೆಷನ್ 2ದಲ್ಲಿ ಈ ರೀತಿ ಓವರ್ ವ್ಯಾಲ್ಯೂಯೇಷನ್ ಇದ್ದಾಗ ಮೈನಾರಿಟಿ ಚಾರ್ಟ್ನಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ನಂತರ ಅಂಡರ್ ವ್ಯಾಲ್ಯೂಯೇಷನ್ ಇದ್ದಾಗ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಆಮೇಲೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಯು ಪ್ಲೀಸ್ ವಾಚ್ ಮೈ ಸೆಷನ್ 1 ಆ್ಯಂಡ್ ಸೆಷನ್ 2. ಇನ್ ದಿಸ್ ಸೆಷನ್ 3 ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೌ ದ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓವರ್ ವ್ಯಾಲ್ಯೂಡ್ ವಿಲ್ ಬಿ ಅಡ್ಜಸ್ಟೆಡ್ ವಿತ್ ಮೈನಾರಿಟಿ ಚಾರ್ಟ್ ಆಸ್ ವೆಲ್ ಆಸ್ ಇನ್ ಅ ದಿಸ್. ಓಕೆ, ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಮಾಡಿದಾರಪ್ಪ ಅಂತಂದ್ರೆ
ಹೋಲ್ಡಿಂಗ್ ಕಂಪ್ನಿ ಅಷ್ಟು ಅಮೌಂಟನ್ನು ಜಾಸ್ತಿ ಕೊಡಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಹೋಲ್ಡಿಂಗ್ ಕಂಪ್ನಿದು ಬೈ ಚಾನ್ಸ್ ನಾವು ಕ್ಯಾಶ್ ಈಸ್ ಅನ್ ಅಸೆಟ್. ಸೊ ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಗೆ 10,000 ರೂಪಾಯಿ ಜಾಸ್ತಿ, 1,00,000 ಕೊಡೋ ಬದಲಿ 1,10,000 ಕೊಡಬೇಕು ಅಂತಂದ್ರೆ ಅಷ್ಟು 10,000 ರೂಪಾಯಿ ಕಡಿಮೆ ಆಗುತ್ತೆ ಯಾವುದು ಹೋಲ್ಡಿಂಗ್ ಕಂಪ್ನಿದು. ಅದಕ್ಕೆ ನಾವು ಇಲ್ಲಿ ಓವರ್ ವ್ಯಾಲ್ಯೂ ಇದ್ದಾಗ ಲೆಸ್ ಅನ್ನೋ ಕಾನ್ಸೆಪ್ಟನ್ನು, ಡಿಕ್ರೀಸ್ಡ್ ಅಂತ ಕಾನ್ಸೆಪ್ಟನ್ನು ನಾವು ಮಾಡ್ತೀವಿ. ಯಾರ್ದು ಡಿಕ್ರೀಸ್ ಆಯಿತು ಅಂತಂದರೆ ಎ ಲಿಮಿಟೆಡ್ದು ಹೋಲ್ಡಿಂಗ್ ಕಂಪ್ನಿದು ಡಿಕ್ರೀಸ್ ಅಂತ ಆಗತ್ತೆ ಅಂತ ತೋರಿಸ್ತೀವಿ. ಅದೇ ರೀತಿ 10,000 ರೂಪಾಯಿನ ಜಾಸ್ತಿ ಕೊಡಬೇಕಾಗಿತ್ತು ಅಂತಂದರೆ ಈ ಪಾರ್ಟನ್ನು ಹೋಲ್ಡಿಂಗ್ ಕಂಪ್ನಿಯವರು ತೊಗೋಬೇಕು, ನಂತರ ಮೈನಾರಿಟಿ ಶೇರ್ ಹೋಲ್ಡರ್ಸ್ನು ತೊಗೋಬೇಕಾಗತ್ತೆ. ಅದಕ್ಕೆ ನಾವು ಇದನ್ನು ಮೈನಸ್ ಮಾಡ್ತೀವಿ. ಅದನ್ನು ನಾವು ವಿಲ್ ಎಕ್ಸ್ಪ್ಲೈನ್ ನೆಕ್ಸ್ಟ್. ಫಸ್ಟ್ ನಿಮಗೆ ಹೇಳಿದ ಹಾಗೆ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎ ಲಿಮಿಟೆಡ್ ಬಿ ಲಿಮಿಟೆಡ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಡ್ತೇನೆ ನಾನು. ಓಕೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ 6,000 ಸೇರ್ಸ್ ಇನ್ ಬಿ ಲಿಮಿಟೆಡ್ 90,000 ರೂಪೀಸ್. ಸೊ 90,000 ರೂಪೀಸ್ ಕೊಟ್ಟು ಎ ಲಿಮಿಟೆಡ್ದವರು 6,000 ಸೇರ್ಸನ್ನು ಕೊಂಡ್ಕೊಂಡಿದ್ದಾರೆ. ಹಾಗಾದರೆ ಟೋಟಲ್ ಸೇರ್ಸ್ ಬಿ ಲಿಮಿಟೆಡ್ ಎಷ್ಟಿದ್ದು ಅದನ್ನು ಕಂಡುಹಿಡಬೇಕಾಗಿತ್ತು ಅಂದರೆ 80,000 ಡಿವೈಡೆಡ್ ಬೈ 10 ಮಾಡಿ 8,000 ಸೇರ್ಸು ಇದ್ದು. ಸೊ ಟೋಟಲ್ ನಂಬರ್ ಆಫ್ ಸೇರ್ಸ್ ಆಫ್ ಬಿ ಲಿಮಿಟೆಡ್ 80,000 divided by 10, that is 8,000 shares. In this, number of shares purchased by A limited is 6,000. Number of shares held by minority shareholders. ಎಲ್ಲ ಪ್ರಾಬ್ಲಮ್ಸು ಸೇಮ್ ಇದ್ದಾವೆ, ಅದಕ್ಕೆ ನಾನು ಇಲ್ಲಿ ಫಾಸ್ಟ್ ಹೋಗ್ತೀನಿ. ಸೊ ಇಲ್ಲಿ 6,000 ಹೋಲ್ಡಿಂಗ್ ಕಂಪ್ನಿ ಇದ್ದಾವೆ, ನಂತರ 2,000 ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇದ್ದಾವೆ. ರೇಷಿಯೋ ಇಸ್ 3:1. ನೆಕ್ಸ್ಟ್ ಸ್ಟೆಪ್ಪು ಚಾರ್ಟ್ ಶೋಯಿಂಗ್ ಮೈನಾರಿಟಿ ಇಂಟ್ರೆಸ್ಟ್. ಫಾರ್ ದಿಸ್ ಯು ಹ್ಯಾವ್ ಟು ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಶೇರ್ ಕ್ಯಾಪಿಟಲ್ ಆಫ್ ಬಿ ಲಿಮಿಟೆಡ್ ಸಬ್ಸಿಡರಿ ಕಂಪ್ನಿ ಶೇರ್ಸನ್ನು 3:1 ಒಳಗೆ ನಾವು ಹಂಚಬೇಕಾಗತ್ತೆ. ಅದನ್ನು ನಾವು ಇಲ್ಲಿ ಹಂಚಿದ್ದೀವಿ 3:1. 80,000, 60,000, 20,000 ಆಯಿತು. ನಂತರ ರಿಸರ್ವ್, ಪ್ರೀ ಅಕ್ವಿಷನ್ ರಿಸರ್ವ್, ಪೋಸ್ಟ್ ಅಕ್ವಿಷನ್ ರಿಸರ್ವ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ನಾವು ವರ್ಕಿಂಗ್ ನೋಟ್ ಮಾಡಿರ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಆನ್ 31/3/2018 ಟೋಟಲ್ ಈಸ್ 60,000. ಅಡ್ಜಸ್ಟ್ಮೆಂಟಲ್ಲಿ ಹೇಳಿದರು ಜನರಲ್ ರಿಸರ್ವ್ 1/4/2017 ಈಸ್ 20,000. ಸೊ ಓಪನಿಂಗು ಕೊಟ್ಟಿದ್ದರು. ಕರೆಂಟ್ ಇಯರ್ ರಿಸರ್ವ್ ಈಸ್ 40,000. ಸೊ ಆನ್ ದಿಸ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ಪ್ರೀ ಅಕ್ವಿಷನ್ ರಿಸರ್ವ್ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ರಿಸರ್ವ್. ಸೊ ಹಿಯರ್ ಪ್ರೀ ಅಕ್ವಿಷನ್ ರಿಸರ್ವ್ ಓಪನಿಂಗ್ ಏನಿತ್ತು ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಪ್ರೀ ಅಕ್ವಿಷನ್ ರಿಸರ್ವ್ ಓನ್ಲಿ. ದೆನ್ ಕರೆಂಟ್ ಇಯರ್ ರಿಸರ್ವ್, total post acquisition reserve is 40,000 because the company is acquired on 1/4/2017. so 12 months post period ನಲ್ಲಿ ಹೋಗುತ್ತೆ. ಅದಕ್ಕೆ ನಾವು ಇಲ್ಲಿ ಏನು ಮಾಡಿದ್ವಿ, 40,000 ರೂಪೀಸ್ ಕರೆಂಟ್ ಇಯರ್ ಪೂರಾ ನಾವು ಪೋಸ್ಟ್ ಅಕ್ವಿಷನ್ ಅಂತ ತೊಗೊಂಡ್ವಿ. ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಅಕ್ವಿಷನ್, ಪ್ರೀ ಅಕ್ವಿಷನ್ ಪ್ರಾಫಿಟ್ ಸರ್ಪ್ಲಸ್ ಆನ್ 31/3/2018 ಇದನ್ನು ನಾವು 40,000 ರೂಪೀಸ್ ನಿಮ್ಮ ನೋಟ್ ನಂಬರ್ 2ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ಆಗಿ ಆ ವರ್ಷ ಎಷ್ಟು ತಿಂತು ಅಂತ ಹೇಳಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಸರ್ಪ್ಲಸ್ ಆನ್ 1/4/2017 is 20,000. ಸೊ ಇದು ಓಪನಿಂಗ್ ಇತ್ತು. ಕರೆಂಟ್ ಇಯರ್ ಸರ್ಪ್ಲಸ್ ಆಗಿದ್ದು ಎಷ್ಟು, ಓನ್ಲಿ 20,000. ಅದೇ ರೀತಿ ನಾವು ಪ್ರೀ ಅಕ್ವಿಷನ್ ಪ್ರಾಫಿಟ್ 20,000, ಪೋಸ್ಟ್ ಅಕ್ವಿಷನ್ ಪ್ರಾಫಿಟ್ 20,000 ಅಂತೇಳಿ ತೋರಿಸ್ತಾ ಇದ್ದೀವಿ. ಸೊ ಇದನ್ನು ನಾವಿಲ್ಲಿ 3:1 ಒಳಗೆ ಹಂಚಿದ್ದೀವಿ. ಓಕೆ, ನಂತರ ಸರ್ಪ್ಲಸ್ನು ಕೂಡ ನಾವು 3:1 ಒಳಗೆ ಹಂಚಿದ್ದೀವಿ. ಪ್ರೀ ಪೋಸ್ಟ್ ಅದೇ ರೀತಿ ಪ್ರೀ ಅಕ್ವಿಷನ್ ರಿಸರ್ವ್ ಮತ್ತು ಪೋಸ್ಟ್ ಪ್ರೀ ಅಕ್ವಿಷನ್ ಪ್ರಾಫಿಟ್ಟು ನಾವು ಕ್ಯಾಪಿಟಲ್ ರಿಸರ್ವ್ನಲ್ಲಿ ಗುಡ್ವಿಲ್ ಜೊತೆ ಅಡ್ಜಸ್ಟ್ಮೆಂಟನ್ನು ಮಾಡ್ತೀವಿ. ಈ ಪ್ರಾಬ್ಲಮ್ನಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸರ್ ಓವರ್ ವ್ಯಾಲ್ಯೂಯೇಷನ್ ಆದಾಗ ಯಾಕೆ ಮೈನಸ್ ಮಾಡ್ತೀವಿ, ಯಾಕಪ್ಪ ಅಂತಂದ್ರೆ 10,000 ರೂಪಾಯಿ ನಾವು ಎಕ್ಸ್ಟ್ರಾ ಕೊಡಬೇಕಾಗೈತೆ. ಫಾರ್ ಎಕ್ಸಾಂಪಲ್ ಒಂದು ಅಸೆಟ್ದು ವ್ಯಾಲ್ಯೂ 1,00,000 ರೂಪಾಯಿ ಇತ್ತು, ಅದರ ವ್ಯಾಲ್ಯೂಯೇಷನ್ ಮಾಡುವಾಗ 1,10,000 ರೂಪಾಯಿ ಆಯಿತು. ಅದಕ್ಕೆ ನಾವು ಹೋಲ್ಡಿಂಗ್ ಕಂಪ್ನಿಯವರು ಮತ್ತು ಮೈನಾರಿಟಿ ಶೇರ್ ಹೋಲ್ಡರ್ಸ್ದವರು ಇಷ್ಟು ಅಮೌಂಟನ್ನು ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಅಂದರೆ ಇಷ್ಟು ಅಮೌಂಟು ಹೋಲ್ಡಿಂಗ್ ಕಂಪ್ನಿಯಿಂದ ಬರಬೇಕಾಗಿತ್ತು, ಇಷ್ಟು ಅಮೌಂಟ್ ಎಕ್ಸ್ಟ್ರಾ ಕೊಡಬೇಕಾಗಿತ್ತು. ಅದಕ್ಕೆ ನಾವೇನು ಮಾಡ್ತೀವಿ, ಇಂಪಾರ್ಟೆಂಟು ಓವರ್ ವ್ಯಾಲ್ಯೂಯೇಷನ್ ಇತ್ತು ಅಂತಂದರೆ ಲೆಸ್ ಡಿಕ್ರೀಸ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಮಾಡ್ತೀವಿ. ಡಿಕ್ರೀಸ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಮೀನ್ಸ್ ಇಟ್ ಈಸ್ ಇನ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟಿಗೆ ಅಫೆಕ್ಟ್ ಆಗುತ್ತೆ. ಅದನ್ನು ನಾವು ನೋಡ್ತಾ ಇರ್ತೀವಿ. ಇನ್ ದಟ್ ಪಾಯಿಂಟ್ ಆಫ್ ವ್ಯೂ ಯು ಆರ್ ಲುಕಿಂಗ್ ಆಫ್ಟರ್. ನೀವು ಓವರ್ ವ್ಯಾಲ್ಯೂಯೇಷನ್ ಆಗಿದ್ದು ಡಿಕ್ರೀಸ್ ಹೆಂಗೆ ಆಯಿತು ಅಂತಂತಲ್ಲ, ಇದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಕೂಡಿಸುವಾಗ ಇಷ್ಟು 10,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ಇವ್ರ ಫಿಕ್ಸ್ ಅಸೆಟ್ಸ್ ಕಡಿಮೆ ಆಗುತ್ತೆ. ಓವರ್ ವ್ಯಾಲ್ಯೂಯೇಷನ್ ಇತ್ತು, ಇಲ್ಲ ನಾವು ಕನ್ಫ್ಯೂಸ್ ಆಗತ್ತೆ ಸರ್ ಅಂತಂದ್ರೆ, ಇಫ್ ದೇರ್ ಇಸ್ ಅ ಓವರ್ ವ್ಯಾಲ್ಯೂಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ದೆನ್ ಯು ಮೇಕ್ ಎ ಲೆಸ್ ಡಿಕ್ರೀಸ್ ಇನ್ ಫಿಕ್ಸ್ಡ್ ಅಸೆಟ್ಸ್. ಇಫ್ ಇಟ್ ಇಸ್ ಅಂಡರ್ ವ್ಯಾಲ್ಯೂಯೇಷನ್ ಗೋ ಟು ಆ್ಯಡ್ ಇಟ್. ಓಕೆ, ಸಿಂಪಲ್ ಕಾನ್ಸೆಪ್ಟ್. ಸೊ ಮೈನಾರಿಟಿ ಇಂಟ್ರೆಸ್ಟ್ ಟೋಟಲ್ 42,500. ದಿಸ್ we are going to show in a reserves and surplus below third item. Okay, so next calculation of goodwill. So cost of acquisition of shares is 90,000, nominal value of shares is 60,000. 66,000 shares into 10, so total
30,000 rupees extra paid to B Limited by A Limited. So with this we are going to adjust capital reserve. ಕ್ಯಾಪಿಟಲ್ ರಿಸರ್ವನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಪ್ರೀ ಅಕ್ವಿಷನ್ ರಿಸರ್ವ್ 15,000 ಇದೆ, ಪ್ರೀ ಅಕ್ವಿಷನ್ ಸರ್ಪ್ಲಸ್ 15,000 ಇದೆ, 30,000 rupees ನಾವು ಅಡ್ಜಸ್ಟ್ ಮಾಡಬೇಕು. ನಂತರ ಡಿಕ್ರೀಸ್ ಇನ್ ಫಿಕ್ಸ್ಡ್ ಅಸೆಟ್ಸು ಆಫ್ ಬಿ ಲಿಮಿಟೆಡ್ 7,500 ಇದೆ, ಅದನ್ನು ಕೂಡ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಟೋಟಲ್ 22,500. ದಟ್ ಮೀನ್ಸ್ 7,500 ಎಕ್ಸ್ಟ್ರಾ ಪೇಮೆಂಟ್ ಆಯಿತು. ಸೊ 30,000 ರೂಪಾಯಿ ಇಲ್ಲಿ ನಾವು 90,000 ಕೊಟ್ಟಿದ್ದಕ್ಕೆ ಪೇ ಎಕ್ಸ್ಟ್ರಾ ಮಾಡ್ತಾ ಇದ್ದೀವಿ. ಅದೇ ರೀತಿ 7,500 ನಾವಿಲ್ಲಿ ಹೋಲ್ಡಿಂಗ್ ಕಂಪ್ನಿ ಪಾರ್ಟ್ ಎಷ್ಟಿದೆ, 10,000 ರೂಪಾಯಿ ಒಳಗೆ 7,500 ಅಷ್ಟೇ ಎಕ್ಸ್ಟ್ರಾ ಹೋಲ್ಡಿಂಗ್ ಕಂಪ್ನಿ ಪೇ ಮಾಡ್ತಾ ಇದೆ. ಅದಕ್ಕೆ ನಾವು ಈ ಅಮೌಂಟು ಈ 30,000 ಅಡ್ಜಸ್ಟ್ಮೆಂಟ್ ಆಯಿತು. ಇನ್ನು ಎಕ್ಸ್ಟ್ರಾ ಏನು 7,500 ಇತ್ತು ಅದನ್ನು ನಾವು ಪೇಮೆಂಟು ಮಾಡ್ತಾ ಇದ್ವಿ. ದಟ್ ಈಸ್ ಟ್ರೀಟೆಡ್ ಆ್ಯಸ್ ಅ ನೆಟ್ ಗುಡ್ ವಿಲ್ ಶೋನ್ ಇನ್ ಬ್ಯಾಲೆನ್ಸ್ ಶೀಟ್. ಸೊ ಕ್ಯಾಪಿಟಲ್ ರಿಸರ್ವ್ ಟೋಟಲು ಇದು 7,500 ಅಲ್ಲ, ಇದು 30,000. ಆಮೇಲೆ ಇಲ್ಲಿ 30,000 ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಅದನ್ನು ನಾವು ಇಲ್ಲಿ ದಿಸ್ ಈಸ್ 30,000 ಮೈನಸ್ 30,000 ಈಸ್ ನಿಲ್. ಸೊ ಕ್ಯಾಪಿಟಲ್ ರಿಸರ್ವ್ 15,000 ಬಂದಿತ್ತು, ಇದರ ಜೊತೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಅದು ಆದಮೇಲೆ ಡಿಕ್ರೀಸ್ ಇನ್ ಫಿಕ್ಸ್ಡ್ ಅಸೆಟ್ಸ್ 7,500 ವಿ ಹ್ಯಾವ್ ಟು ಮೇಕ್ ಅ ಪೇಮೆಂಟ್ ದಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಅ ನೆಟ್ ಗುಡ್ ವಿಲ್. ಸೊ ಇಷ್ಟು ನಾವು ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ದೀವಿ. ಸೊ ಅದಕ್ಕೆ ನಾವು ಇದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ಬೇಕಾಗತ್ತೆ. ಸೊ ದಿಸ್ ಈಸ್ ದ ಮೇಜರ್ ಅಡ್ಜಸ್ಟ್ಮೆಂಟ್ ಇನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಸೊ ನಾವು ಕನ್ಸಿಡರ್ಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಇದ್ದೀವಿ. ಇದರದ್ದು ನಾನು ಡೈರೆಕ್ಟ್ಲಿ ಡಿಸ್ಕಷನ್ಗೆ ಹೋಗ್ತೀನಿ. ಶೇರ್ ಕ್ಯಾಪಿಟಲ್ ಆ್ಯಸ್ ಐ ಡಿಸ್ಕಸ್ಡ್ ಇನ್ ಅರ್ಲಿಯರ್ ಪ್ರಾಬ್ಲಮ್, ನೀವು ಓನ್ಲಿ ಹೋಲ್ಡಿಂಗ್ ಕಂಪ್ನಿದು ಮಾತ್ರ ತೊಗೊಳ್ಬೇಕು. ನಂತರ ಕ್ಯಾಪಿಟಲ್ ರಿಸರ್ವ್ ನಿಲ್ ಮಾಡಿದ್ದೀವಿ. ನಂತರ ಜನರಲ್ ರಿಸರ್ವ್ ಆಫ್ ಎ ಲಿಮಿಟೆಡ್ 40,000 ಇತ್ತು, ಪೋಸ್ಟ್ ಅಕ್ವಿಷನ್ ರಿಸರ್ವ್ ಏನು ಬಿ ಲಿಮಿಟೆಡ್ ಇತ್ತು ಅದು 30,000 ಬಂತು. ಅಂದರೆ ಅವ್ರ ಪಾರ್ಟ್ ಏನಿತ್ತು ಅದನ್ನು ಇಲ್ಲಿ ತೊಗೊಂಡ್ವಿ, ಟೋಟಲ್ 70,000 ಆಯಿತು. ಅದೇ ರೀತಿ ಸರ್ಪ್ಲಸ್ಸು ಎ ಲಿಮಿಟೆಡ್ದು ಅಂದರೆ ಪೇರೆಂಟ್ ಲಿಮಿಟೆಡ್ 60,000, ಆಮೇಲೆ ಪೋಸ್ಟ್ ಅಕ್ವಿಷನ್ ಸರ್ಪ್ಲಸ್ ಇತ್ತು ಅದು 15,000 ಇತ್ತು, ಟೋಟಲ್ 75,000, ಟೋಟಲ್ 1,45,000 ತೋರಿಸಿದ್ದೀವಿ. ಅದೇ ರೀತಿ ಟ್ರೇಡ್ ಪೇಬಲ್ಸು ಇಲ್ಲಿ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಇಂಟರ್ ಕಂಪ್ನಿ ಡ್ಯೂಸ್ ಆಗಲಿ ಇಂಟರ್ ಬಿಲ್ಸ್ ಆಗಲಿ ಇದ್ದಿದ್ದಿಲ್ಲ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ನಂತರ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಆಮೇಲೆ ಬಿ ಲಿಮಿಟೆಡು 1,10,000. ಸೊ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ಓವರ್ ವ್ಯಾಲ್ಯೂ ಡಿಕ್ರೀಸ್ ಇನ್ ಫಿಕ್ಸ್ಡ್ ಅಸೆಟ್ಸನ್ನು ನಾವು ಮೈನಸ್ ಮಾಡಬೇಕಾಗತ್ತೆ. ಅದೇ ಅಂಡರ್ ವ್ಯಾಲ್ಯೂಡ್ ಇತ್ತು ಅಂತಂದ್ರೆ ಆ್ಯಡ್ ಮಾಡ್ತೀವಿ. ಇದು ಒಂದು ಅಡ್ಜಸ್ಟ್ಮೆಂಟನ್ನು ನೀವು ತಿಳಿದುಕೊಳ್ಬೇಕು. ಸೊ ಇಫ್ ದೇರ್ ಇಸ್ ಅ ಓವರ್ ವ್ಯಾಲ್ಯೂಯೇಷನ್, ಸೊ ದಟ್ ಮಚ್ ಯು ಆರ್ ಗೋಯಿಂಗ್ ಟು ಮೈನಸ್ ಇನ್ ಮೈನಾರಿಟಿ ಚಾರ್ಟ್ ಆಲ್ಸೋ ಆ್ಯಂಡ್ ಇನ್ ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ನಲ್ಲಿ ಕೂಡ ನಾವು ಮೈನಸ್ ಮಾಡ್ತೀವಿ. ಅದೇ ರೀತಿ ಮಷಿನರಿ ಅಕೌಂಟನ್ನು ನಾವು ಲೆಸ್ ಮಾಡ್ತೀವಿ. ಯಾಕೆ ಲೆಸ್ ಮಾಡ್ತೀವಿ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ ಬರುತ್ತೆ. ಸೊ ಇಷ್ಟು ನಾವು ಅಮೌಂಟನ್ನು ಜಾಸ್ತಿ ಪೇ ಮಾಡಾಕತ್ತೀವಿ, ಅದಕ್ಕೆ ನಾವು 10,000 ರೂಪಾಯಿ ಇಲ್ಲಿ ಮೈನಸ್ ಅಂದರೆ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟಿವಿ 7,500 ರೂಪೀಸ್. ಈ 10,000 ರೂಪಾಯಿ ನಮ್ಮ ಎಲ್ಲಿ ಹೋಯ್ತು ಅಂತ ನೀವು ಕೇಳಿದ್ರಿ ಅಂತಂದ್ರೆ ದಿಸ್ ಐ ಆಮ್ ಗೋಯಿಂಗ್ ಟು ಶೋ ಯು. ಸೊ 7,500 ಇನ್ ಇಂಟ್ಯಾಂಜಿಬಲ್ ಅಸೆಟ್ ಗುಡ್ವಿಲ್ನಲ್ಲಿ ತೋರಿಸ್ತೀವಿ. ಉಳಿದ 2,500 ರೂಪಾಯಿ ಎಲ್ಲಿ ಹೋತ್ರಿ ಸರ್ ಅಂತಂದ್ರೆ ದಟ್ ವಿಲ್ ಬಿ ಗೋಯಿಂಗ್ ಟು ಶೋ ಇನ್ ದ ಮೈನಾರಿಟಿ ಇಂಟ್ರೆಸ್ಟ್ ಚಾರ್ಟ್. ಅದನ್ನು ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿವಿ ನೋಡಿರಿ. ಸೊ 2,500 ಇವ್ರದ್ದು ಮೈನಸ್ ಮಾಡಿನೇ ಇಲ್ಲಿ ನಾವು ತೋರಿಸಿದ್ವಿ. ಸೊ ಆ 10,000 ರೂಪಾಯಿ ನಾವು ಇಲ್ಲಿ ಮೈನಸ್ ಮಾಡ್ತಾಯಿದ್ದೀವಿ. ಇಂಟ್ಯಾಂಜಿಬಲ್ ತೋರಿಸಿದ್ವಿ, ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಸೊ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸು ಗುಡ್ವಿಲ್ ಆ್ಯಸ್ ಪರ್ ವರ್ಕಿಂಗ್ ನೋಟ್ ನಂಬರ್ 3 7,500. ದೆನ್ ಇನ್ವೆಂಟ್ರೀಸ್ ಎ ಲಿಮಿಟೆಡ್ ಬಿ ಲಿಮಿಟೆಡ್ ಆ್ಯಡ್ ಮಾಡಿದ್ವಿ, ಟ್ರೇಡ್ ರಿಸಿವೇಬಲ್ ಡೆಟರ್ಸ್ ಆ್ಯಂಡ್ ಎ ಲಿಮಿಟೆಡ್, ದೆನ್ ಕ್ಯಾಶ್ ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್. ಸೊ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಈಸ್ ಟ್ಯಾಲಿಡ್. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇತ್ತು ಅಂತಂದ್ರೆ ಮೈನಾರಿಟಿ ಚಾರ್ಟ್ನಲ್ಲಿನೂ ಮೈನಸ್ ಮಾಡ್ತೀವಿ ಇನ್ ದ ಪೋರ್ಷನ್ ಆಫ್ 3:1. ದೆನ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದ ಗುಡ್ವಿಲ್ ಆಲ್ಸೋ, ಅದನ್ನು ಇಲ್ಲಿನೂ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಏನು ಎಕ್ಸ್ಟ್ರಾ ಪೇಯ್ಡ್. ಅದು ಆದಮೇಲೆ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ನಲ್ಲಿ ಆ 10,000 ರೂಪೀಸ್ ಮೈನಸ್ ಮಾಡ್ತೀವಿ. ಸೊ ಓವರ್ ವ್ಯಾಲ್ಯೂಯೇಷನ್ ಆದಾಗ ಹಿಂಗಾಗುತ್ತೆ, ಅಂಡರ್ ವ್ಯಾಲ್ಯೂಯೇಷನ್ ಇದ್ದಾಗೂ ಆಗುತ್ತೆ. ಅದನ್ನು ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ನಲ್ಲಿ ಮಾಡೋಣ. ನೀವು ಡಾಕ್ಟರ್ TN ಗೋಡಿ ಸರ್ದು ಕಾರ್ಪೊರೇಟ್ ಅಕೌಂಟಿಂಗ್ 2 BCOM 4th ಸೆಮೆಸ್ಟರ್ ಬುಕ್ಸ್ನೂ ಕೂಡ ನೀವು ರೆಫರ್ ಮಾಡಿ, ಅಲ್ಲಿನೂ ಅವರು ಒಳ್ಳೆ ಇಲುಸ್ಟ್ರೇಷನ್ಸನ್ನು ಹೇಳಿದ್ದಾರೆ. ಅಲ್ಲಿನೂ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ನೀವು ಸಿಗುತ್ತವೆ. ನೀವು ಪ್ರಾಕ್ಟೀಸಿಗೆ ಆ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಓಕೆ, ದಿಸ್ ಈಸ್ ದ 2018 ಪ್ರಾಬ್ಲಮ್. ಓಕೆ, ಇನ್ನೊಂದು ಪ್ರಾಬ್ಲಮ್ ಮಾಡಿ ಇನ್ನೊಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. 2017 ಕ್ವಶನ್ ಪೇಪರ್. ಸೊ ಹಿಯರ್ ಆಲ್ಸೋ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ, ಅದರ ತಕ್ಕಂಗೆ ನೋಟ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನೀವು
ಸ್ವಲ್ಪ ಅಬ್ಸರ್ವ್ ಮಾಡಿ. ನಂತರ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಇಲ್ಲೇನು ಮಾಡಿದ್ದಾರೆ ರೀ, ಎಸ್ ಲಿಮಿಟೆಡ್ ಸಬ್ಸಿಡರಿ ಕಂಪ್ನಿ ಲಿಮಿಟೆಡ್ದು ಎಚ್ ಲಿಮಿಟೆಡ್ದವರು 20,000 ಶೇರ್ಸನ್ನು ತೊಗೊಂಡಿದ್ದಾರೆ. ದಟ್ ಈಸ್ ಫಾರ್ 2,40,000. ಇದು ನಮ್ಮದು ಫಸ್ಟ್ ಪಾಯಿಂಟ್. ಇಲ್ಲಿ ನಾವು ಏನು ಮಾಡ್ಕೊಳ್ತೀವಿ, ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ರೇಷಿಯೋಸ್ ಬಿಟ್ವೀನ್ ಎಚ್ ಲಿಮಿಟೆಡ್ ಆ್ಯಂಡ್ ಎಸ್ ಲಿಮಿಟೆಡ್. ಎಸ್ ಲಿಮಿಟೆಡ್ ಮೀನ್ಸ್ ದಟ್ ಈಸ್ ದ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಓಕೆ, ದಿಸ್ ಯು ಆರ್ ಗೋಯಿಂಗ್ ಟು, ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಜನರಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ನಂತರ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡೋಣ. ವೆನ್ ಎಚ್ ಲಿಮಿಟೆಡ್ ಅಕ್ವೈರ್ಡ್ ದ ಶೇರ್ಸ್ ಆಫ್ ಎಸ್ ಲಿಮಿಟೆಡ್, ದ ಲೇಟರ್ ಕಂಪ್ನಿ ಹ್ಯಾಸ್ 20,000 15,000 to the credit of general reserve and profit and loss account respectively. ಸೊ ಇಲ್ಲಿ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅದಕ್ಕೆ ನಾವು ಏನು ತಿಳ್ಕೊಂಡಿವಿ, 1/4/2016 ಕಂಪ್ನಿ ಅಕ್ವೈರ್ ಮಾಡ್ಕೊಂಡಿದೆ ಅಂತ ನಾವು ಅಜ್ಯೂಮ್ ಮಾಡಬೇಕಾಗತ್ತೆ. ಯಾಕಂದ್ರೆ ಡೇಟ್ ಏನು ಕೊಟ್ಟಿಲ್ಲ ಅಂತಂದರೆ ನಾವು ಅದೇ ರೀತಿ ಅಜ್ಯೂಮ್ಷನ್ ಮಾಡಿ 1 year ಫುಲ್ ನಾವು ಪೋಸ್ಟ್ ಪೀರಿಯಡನ್ನು ಹಾಕಿಬಿಟ್ವಿ ಅಂತಂದರೆ ನಿಮ್ಮ ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಇದು 2 ಅಡ್ಜಸ್ಟ್ಮೆಂಟ್ ಇದ್ದಾವೆ, ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ. ಬಿಲ್ಸ್ ಪೇಯಬಲ್ ಆಫ್ ಎಸ್ ಲಿಮಿಟೆಡ್ ಇನ್ಕ್ಲೂಡ್ 5,000 accepted in favor of H limited. Bills payable of S limited include 5,000 accepted in favor of H limited. ಸೊ H limited ದವರು ಬಿಲ್ಸ್ ಕೊಟ್ಟಿದ್ರು, ಅದು ಎಸ್ ಲಿಮಿಟೆಡ್ ಅಕೌಂಟ್ನಲ್ಲಿ 5,000 rupees ಬಿಲ್ಸ್ ಪೇಯಬಲ್ ಅಂತ ತೋರಿಸ್ಬೇಕಾಗತ್ತೆ. ನಂತರ ಎಚ್ ಲಿಮಿಟೆಡ್ನಲ್ಲಿ ಬಿಲ್ಸ್ ರಿಸೀವೇಬಲ್ ಅಂತ ತೋರಿಸ್ಬೇಕಾಗತ್ತೆ. ಬೋತ್ ಸೈಡ್ ನಾವು ಬಿಲ್ಸ್ ರಿಸೀವೇಬಲ್ನಲ್ಲಿ ಮೈನಸ್ ಮಾಡ್ತೀವಿ, ಬಿಲ್ಸ್ ಪೇಯಬಲ್ನಲ್ಲೂ ಮೈನಸ್ ಮಾಡ್ತೀವಿ. ಸಿಂಪಲ್ ಅಡ್ಜಸ್ಟ್ಮೆಂಟ್ ಈ ರೀತಿ ಬಂತು ಅಂತಂದ್ರೆ ಬಿಲ್ಸ್ ರಿಸೀವೇಬಲ್ನೂ ಮೈನಸ್ ಮಾಡಿರಿ ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಒಳಗೆ, ಆಮೇಲೆ ಬಿಲ್ಸ್ ಪೇಯಬಲ್ನೂ ಮೈನಸ್ ಮಾಡಿರಿ 5,000 rupees, ಅದು ನಿಮ್ಮ ನೋಟ್ಸ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡುವಾಗ. ಅದೇ ರೀತಿ ಡೆಟರ್ಸ್ ಆಫ್ ಎಚ್ ಲಿಮಿಟೆಡ್ ಇನ್ಕ್ಲೂಡ್ 5,000 ಡ್ಯೂ ಫ್ರಾಮ್ ಎಸ್ ಲಿಮಿಟೆಡ್. ಸೊ ಇಲ್ಲಿನೂ ಕೂಡ ಡೆಟರ್ಸು ಕ್ರೆಡಿಟರ್ಸ್ ಅಡ್ಜಸ್ಟ್ಮೆಂಟ್ ಇದೆ, ಇದನ್ನು ಕೂಡ ನೀವು 5,000 rupees ಅಲ್ಲಿ ಮೈನಸ್ ಮಾಡಿರಿ ಡೆಟರ್ಸ್ನಲ್ಲಿ, ನಂತರ ಕ್ರೆಡಿಟರ್ಸ್ನಲ್ಲೂ ಮೈನಸ್ ಮಾಡಿಬಿಡ್ರಿ. ಇದು ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಆಫ್ ಎಚ್ ಲಿಮಿಟೆಡ್ ಆ್ಯಂಡ್ ಎಸ್ ಲಿಮಿಟೆಡ್. ಟೋಟಲ್ ನಂಬರ್ ಆಫ್ ಶೇರ್ಸ್ 250 divided by 10, 25,000. Then number of shares purchased by H limited 20,000. Number of shares held by minority shareholders, that is 5,000. ಸೊ ರೇಷಿಯೋಸನ್ನು ಕಂಡು ಹಿಡಿದ್ರಿ. ಇದರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗಲ್ಲ. ಅದೇ ರೀತಿ ಚಾರ್ಟ್ ಶೋಯಿಂಗ್ ಮೈನಾರಿಟಿ ಇಂಟ್ರೆಸ್ಟ್, ಇಲ್ಲೇನು ಓವರ್ ವ್ಯಾಲ್ಯೂಷನ್ ಇಲ್ಲ, ಅಂಡರ್ ವ್ಯಾಲ್ಯೂಷನ್ ಇಲ್ಲ. ಇದು ಇಲ್ಲಿ ಹೊಸದು ಅಡ್ಜಸ್ಟ್ಮೆಂಟ್ ಅಂತಂದರೆ ಬಿಲ್ಸ್ ಪೇಯಬಲ್ಲು ಆಮೇಲೆ ಡೆಟರ್ಸ್ 5,000 ರೂಪಾಯಿದ ಅಡ್ಜಸ್ಟ್ಮೆಂಟ್ ಇದೆ, ಅದು ನಿಮ್ಗೆ ಈಸಿ ಆಗುತ್ತೆ. ಸೊ ಶೇರ್ ಕ್ಯಾಪಿಟಲ್ನ ಫಸ್ಟ್ ನೀವು ಸಬ್ಸಿಡಿ ಕಂಪ್ನಿದನ್ನು 4:1 ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ನಂತರ ಕ್ಯಾಲ್ಕುಲೇಷನ್ ಆಫ್ ನೆಕ್ಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ರಿಸರ್ವ್. ಸೊ ಇದನ್ನು ಜನರಲ್ ರಿಸರ್ವ್ ಟೋಟಲ್ ಕೊಟ್ಟಿದ್ದರು ಬ್ಯಾಲೆನ್ಸ್ ಶೀಟ್ನಲ್ಲಿ 2017. ಓಕೆ, ಜನರಲ್ ರಿಸರ್ವ್ 50,000 rupees ಕ್ಲೋಸಿಂಗ್ ಇತ್ತು. ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದರು ಜನರಲ್ ರಿಸರ್ವ್ ಆನ್ 1/4/2016 20,000 ಅಂತ ಹೇಳಿದರು. ಕರೆಂಟ್ ಇಯರ್ ರಿಸರ್ವ್ ಇಸ್ 30,000. ಅಂದರೆ ಕರೆಂಟ್ ಇಯರ್ ಟ್ರಾನ್ಸ್ಫರ್ ಮಾಡಿದ್ದು ನಾವು 30,000, ಅದಕ್ಕೆ ಎರಡು ಸೇರಿಸಿ 50,000 rupees ಆಗಿತ್ತು. ಇದರಿಂದ ನಾವು ಏನು ಗೊತ್ತು ಮಾಡ್ಕೊಳ್ತೀವಿ, ಪ್ರೀ ಅಕ್ವಿಷನ್ ಪೀರಿಯಡ್ ಎಷ್ಟು, ನಂತರ ಇದರಲ್ಲಿ ಪ್ರೀ ಎಷ್ಟು ಪೋಸ್ಟ್ ಎಷ್ಟು ಅಂತ ಕಂಡುಹಿಡಿತೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನಾವು ಅಜ್ಯೂಮ್ ಏನು ಮಾಡಿದ್ದೀವಿ ಅಂತ ಏನೂ ಡೇಟ್ಸ್ ಕೊಟ್ಟಿಲ್ಲ, ಯಾವ ಡೇಟಿಗೆ ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್ ಶೇರ್ಸ್ನ ತೊಗೊಂಡಿದ್ದಾರೆ ಅಂತ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ 1/4/2016 ಈಸ್ ದ ಅಕ್ವಿಷನ್ ಅಂತ ತಿಳ್ಕೊಂಡು 1 year ಫುಲ್ ನಾವು ಪೋಸ್ಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಪ್ರೀ ಅಕ್ವಿಷನ್ ಇಸ್ ವಾಟ್ ಎವರ್ ಓಪನಿಂಗ್ ಬ್ಯಾಲೆನ್ಸ್ ವಾಸ್ ದೇರ್ ಬಿಫೋರ್ ಅಕ್ವಿಷನ್ ಆಫ್ ದಿ ಎಸ್ ಲಿಮಿಟೆಡ್, ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಪ್ರೀ ಅಕ್ವಿಷನ್ ರಿಸರ್ವ್ ಆ್ಯಂಡ್ ದಟ್ ಈಸ್ 20,000 rupees. ದೆನ್ ಪೋಸ್ಟ್ ಅಕ್ವಿಷನ್ ಆಫ್ಟರ್ ಅಕ್ವೈರಿಂಗ್ ದ ಎಸ್ ಲಿಮಿಟೆಡ್ ಕರೆಂಟ್ ಇಯರ್ ರಿಸರ್ವ್ ಏನಿರುತ್ತೆ ಅದು 12/12 ಇದೆ. ಸೊ 30,000 rupees ವಿಲ್ ಬಿ ಟ್ರೀಟೆಡ್ ಆಸ್ ಅ ಪೋಸ್ಟ್ ಅಕ್ವಿಷನ್ ರಿಸರ್ವ್. ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಅಕ್ವಿಷನ್ ಸರ್ಪ್ಲಸ್ ಆನ್ 31/3/2017 40,000 rupees ನಿಮ್ಮ ನೋಟ್ ನಂಬರ್ 2ದಲ್ಲಿದೆ. ನಂತರ ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಓಪನಿಂಗ್ ಬ್ಯಾಲೆನ್ಸು 15,000 ಇದೆ, ಕರೆಂಟ್ ಇಯರ್ ಸರ್ಪ್ಲಸ್ಸು 25,000. So this opening balance will be treated as a pre-acquisition surplus, that is 15,000. Then post-acquisition, whatever current year profits was there, so 12 months is the post period, that's why that is 25,000. So that you are going to distribute to H limited and S limited. So again I am going to explain that all data you are taking S limited only. Subsidiary company ಡಾಟಾನ ತೊಗೊಂಡು ನಾವು ಮೈನಾರಿಟಿ ಚಾರ್ಟನ್ನು ರೆಡಿ ಮಾಡ್ತೀವಿ. ಅದೇ ರೀತಿ ಇದನ್ನು 4:1 ನಾವು ಹಂಚಿದ್ವಿ. ಅದೇ ರೀತಿ ಸರ್ಪ್ಲಸ್ನು ಕೂಡ ನಾವು 4:1 ಹಂಚಿದ್ವಿ. ಸೊ ಮೈನಾರಿಟಿ ಇಂಟ್ರೆಸ್ಟ್ ಚಾರ್ಟ್ನಲ್ಲಿ ಟೋಟಲ್ಲು 3,40,000, H limited part 2,72,000 and other minority shareholders is 62,000. This 62,000 we are going to show
below the reserves and surplus in consolidated balance sheet. Okay. Next, calculation of goodwill or capital reserve. How you are going to calculate this? This data you will see in the note 4, non-current investments, cost of acquisition of shares. That is 20,000 shares. ಗೆ 2,40,000 ಕೊಟ್ಟಿದ್ದಾರೆ. ಸೊ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದ್ದಾರೆ? 20,000 ಶೇರ್ಸು ಇಂಟು ರುಪೀಸ್ 10. ಸೊ ದಟ್ ಈಸ್ 2 lakh rupees. ಇನ್ ಬ್ರ್ಯಾಕೆಟ್ ಒಳಗೆ ಬರೀಬಹುದು ನೀವು 20,000 shares ಇಂಟು 10. So overall 40,000 rupees payment is made more. So that is treated as a 40,000. ಸೊ ಈ 40,000 ಜೊತೆ ನಾವೇನು ಮಾಡ್ತೀವಿ? ಕ್ಯಾಪಿಟಲ್ ರಿಸರ್ವ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಈ ಕ್ಯಾಪಿಟಲ್ ರಿಸರ್ವ್ಸ್ ಇಲ್ಲಿ ಬಂದಿರುತ್ತೆ 60,000 ಆ್ಯಂಡ್ 12,000. ಸೊ ನಾವು 40,000 ರೂಪಾಯಿ ಕೊಡಬೇಕಾಗೈತಿ. ಬಟ್ ಎಚ್ ಲಿಮಿಟೆಡ್ಗೆ ಎಸ್ ಲಿಮಿಟೆಡ್ ಕಡೆಯಿಂದ ಅವರು ಮಾಡಿದಂಥ ಹಳೆ ಪ್ರಾಫಿಟ್ನಲ್ಲಿ, ರಿಸರ್ವ್ ಅಥವಾ ಪ್ರಾಫಿಟ್ನಲ್ಲಿ 16,000 ರೂಪಾಯಿ 12,000 ರೂಪಾಯಿ ಬರಬೇಕಾಗೈತಿ. ಇವ್ರು ಕೊಡಬೇಕಾಗಿದ್ದು 40,000 ರೂಪಾಯಿ. ಅದಕ್ಕೆ ನಾವೇನು ಮಾಡಿಬಿಡ್ತೀವಿ? ಕೊಡೋಕ್ಕಿಂತ ಮುಂಚೆ ಏನೇನು ಅಡ್ಜಸ್ಟ್ಮೆಂಟ್ ಇರ್ತವೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. 28,000 rupees ಉಳಿದಿದ್ದನ್ನು ಟ್ರೀಟ್ ಮಾಡ್ತೀವಿ. ನೆಟ್ ಗುಡ್ ವಿಲ್ ಶೋನ್ ಇನ್ ಅ ಬ್ಯಾಲೆನ್ಸ್ ಶೀಟ್, ದಟ್ ಈಸ್ 12,000 rupees. ಸೊ ಕ್ಯಾಪಿಟಲ್ ರಿಸರ್ವ್ ಇದನ್ನು ರಾಂಗ್ ಮಾಡಿದ್ದಾರೆ. ನಾವು 60,000 ಆ್ಯಂಡ್ 12,000 ಇದೇನಿದೆಲ್ಲ 28,000 ಮೈನಸ್ 28,000 ಕ್ಯಾಪಿಟಲ್ ರಿಸರ್ವ್ ನಿಲ್ ಆಗುತ್ತೆ. ಯಾಕಂದ್ರೆ ಈ 28,000 ಕ್ಯಾಪಿಟಲ್ ರಿಸರ್ವ್ ಬಂದಿತ್ತು, ಅದನ್ನು ನಾವು ಇಲ್ಲಿ ಕ್ಯಾಪಿಟಲ್ ಗುಡ್ವಿಲ್ ಜೊತೆ ಅಡ್ಜಸ್ಟ್ ಮಾಡಿದ್ವಿ, ಅದಕ್ಕೆ ಇದು ನಿಲ್ ಅಂತ ಬರುತ್ತೆ. ದಿಸ್ ಈಸ್ ನಾಟ್ 12,000 ಮೈನಸ್ 12,000, ದಿಸ್ ಈಸ್ 28,000 ಮೈನಸ್ 28,000. ಕ್ಯಾಪಿಟಲ್ ರಿಸರ್ವ್ ವಿಲ್ ಬಿ ನಿಲ್. So this is the wrong. This is 28,000 minus 28,000 because capital reserve is 28,000. That we are going to adjust with the goodwill. So it has to be show as a nil. 28,000 minus 28,000. Okay. Now balance sheet as usual. So ಇದನ್ನು ನೀವು ನೋಡ್ರಿ, ಎಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಲ್ಲಿ ನಾನು ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ. ಓಕೆ. ರಿಸರ್ವ್ ಇಲ್ಲಿನೂ ಕೂಡ ಎಚ್ ಲಿಮಿಟೆಡ್ ಅಷ್ಟೇ ಶೇರ್ಸ್ ತೋರಿಸ್ತೀವಿ. ಇಲ್ಲಿ ನೋಡಿರಿ, ಕ್ಯಾಪಿಟಲ್ ರಿಸರ್ವ್ ನಿಲ್, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಗುಡ್ವಿಲ್ ಜೊತೆ. ದೆನ್ ಜನರಲ್ ರಿಸರ್ವ್ ಆಫ್ ಎಚ್ ಲಿಮಿಟೆಡ್ ತೊಗೊಂಡಿದ್ವಿ. ನಂತರ ಪೋಸ್ಟ್ ಅಕ್ವಿಷನ್ ರಿಸರ್ವ್ಸ್ ಏನಿತ್ತಲ್ಲ ಎಸ್ ಲಿಮಿಟೆಡ್ ಪಾರ್ಟ್ ಎಚ್ ಲಿಮಿಟೆಡ್ದು, ಅದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಅದೇ ರೀತಿ ಪ್ರಾಫಿಟನ್ನು ಕೂಡ ಆ್ಯಡ್ ಮಾಡ್ತೀವಿ. ಇದು ಅಡ್ಜಸ್ಟ್ಮೆಂಟ್ ಆಯಿತು. ನಂತರ ಇಂಪಾರ್ಟೆಂಟ್ ಇರೋದು ಬಿಲ್ಸ್ ಪೇಯಬಲ್ನಲ್ಲಿ ಇಂಟರ್ ಕಂಪ್ನಿ ಬಿಲ್ಸ್ ಪೇಯಬಲ್, ಆಮೇಲೆ ಸನ್ರಿ ಕ್ರೆಡಿಟರ್ಸ್, ಎರಡು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿರಿ. ನಿಮ್ಮ ಇದರಲ್ಲಿ ಏನು ಮಾಡಿದ್ದಾರೆ? Bills payable of S Limited include 5,000 accepted in favor of H Limited. The debtors of H Limited include 5,000 due from S Limited. So that you are going to adjust. ಮೊದಲು ನಾವು H Limited S Limited ಆ್ಯಡ್ ಮಾಡ್ತೀವಿ, ನಂತರ ಇಂಟರ್ ಕಂಪ್ನಿ ಡ್ಯೂಸ್ 5,000 ಮೈನಸ್ ಮಾಡ್ತೀವಿ. ಇದರ ಅರ್ಥ ಏನಪ್ಪ ಅಂತಂದರೆ, ನಾವು ಅಣ್ತಂಬ್ರು ಅದೀವಿ, ಇಬ್ಬರದು ಬಿಸ್ನೆಸ್ ಸೇಮ್ ಐತಿ. ನಾ ಉದ್ರಿ ಕೊಡೋದು, ನೀವು ಉದ್ರಿ ಕೊಡೋದು. ನಮಗೆ ಏನು ಇಂಪಾರ್ಟೆಂಟ್ ತೋರಿಸ್ಬೇಕಾಗಿತ್ತು ಕನ್ಸಲ್ಟ್ ಬ್ಯಾಲೆನ್ಸ್ ಒಳಗೆ? ಔಟ್ಸೈಡರ್ಸ್ ಕಡೆಯಿಂದ ದುಡ್ಡು ಎಷ್ಟು ಬರಬೇಕಾಗಿತ್ತು, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ಸ್ ವೈ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ದಿಸ್ 5,000 rupees. ನಮ್ಮ ನಡುವಂಥದ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಔಟ್ಸೈಡರ್ಸ್ ಕಡೆಯಿಂದ ಎಷ್ಟು ಬರಬೇಕು ಅನ್ನೋದನ್ನು ನಾವು ತೋರಿಸ್ತೀವಿ. ಅದೇ ರೀತಿ ಬಿಲ್ಸ್ ಪೇಯಬಲ್ನಲ್ಲಿ ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್ ಇದೆ. ಅದೇ ರೀತಿ ಇಂಟರ್ ಕಂಪ್ನಿ ಡ್ಯೂಸ್ ಇದೆ. ಇದು ಇಂಟರ್ ಕಂಪ್ನಿ ಬಿಲ್ಸ್ ಅಂತ ಹೇಳ್ತೀವಿ ನಾವು. ಡ್ಯೂಸ್ ಅಲ್ಲ, ಇದು ಇಂಟರ್ ಕಂಪ್ನಿ ಬಿಲ್ಸ್. ಇದಕ್ಕೆ ನಾವು ಇಂಟರ್ ಕಂಪ್ನಿ ಡ್ಯೂಸ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ಇಂಟರ್ ಕಂಪ್ನಿ ಬಿಲ್ಸ್ ಅಂತ ಹೇಳ್ತೀವಿ. ದಟ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್. ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ 5,000 rupees. Here also you are going to adjust 5,000 rupees. So total agine 60,000 rupees is the trade payable which has to come to H Limited as well as S Limited from outsiders. So this 5,000 we are going to adjust. So ಇದೇ ರೀತಿ ನಾವೇನು ಮಾಡ್ತೀವಿ, ಈಗ ಉಳಿದಿದ್ದೆಲ್ಲ ನೀವು ಏನು ಜಸ್ಟ್ ಆ್ಯಡಿಂಗು ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ಗುಡ್ ವಿಲ್ ಆ್ಯಸ್ ಪರ್ ವರ್ಕಿಂಗ್ ನಂಬರ್ 12 ಇಂಟ್ಯಾಂಜಿಬಲ್, ಇದು ಇಂಪಾರ್ಟೆಂಟು. ಇದು ಕೊಟ್ಟಿರೋಂಗಿಲ್ಲ, ನೀವು ಮೆನ್ಷನ್ ಮಾಡಬೇಕಾಗಿತ್ತು ಲುಕಿಂಗ್ ಆಫ್ಟರ್ ನೋಟ್ ನಂಬರ್ 3. ಅದೇ ರೀತಿ ನಾವು ಡಿಸ್ಕಷನ್ ಮಾಡಬೇಕಾಗಿದ್ದು ಟ್ರೇಡ್ ರಿಸಿವೇಬಲ್ಲು ಮತ್ತು ಬಿಲ್ಸ್ ರಿಸಿವೇಬಲ್. ಸನ್ರಿ ಡೆಟರ್ಸು ಎಚ್ ಲಿಮಿಟೆಡ್ 40, ಎಸ್ ಲಿಮಿಟೆಡ್ 35,000, 75,000 ಆಯಿತು. ಅದೇ ರೀತಿ ಇಂಟರ್ ಕಂಪ್ನಿ ಡ್ಯೂಸ್ ಅಲ್ಲಿನೂ ಮೈನಸ್ ಮಾಡ್ತೀವಿ, ಅಂತರ ಇಲ್ಲಿನೂ ಮೈನಸ್ ಮಾಡ್ತೀವಿ. ಅದಕ್ಕೆ ನಾವು 70,000 ಇಲ್ಲಿ ತೋರಿಸ್ತೀವಿ. ಬಿಲ್ಸ್ ರಿಸಿವೇಬಲ್ಲು ಅದೇ ರೀತಿ ನಾವು ಇಂಟರ್ ಕಂಪ್ನಿ ಡ್ಯೂಸ್ ಅಂತೇಳಿ 5,000 rupees ತೋರಿಸ್ತೀವಿ. ಯಾಕಪ್ಪ ಅಂತಂದರೆ ಎಚ್ ಲಿಮಿಟೆಡ್ದು ಎಸ್ ಲಿಮಿಟೆಡ್ದವರು ಅವರವರಿಗೆ ಒಬ್ಬರು ಬಿಲ್ಸ್ ಪೇಬಲ್ ಆಗ್ತಾರೆ, ಒಬ್ಬರು ಬುಕ್ಸ್ ಆಫ್ ಅಕೌಂಟಲ್ಲಿ, ಒಬ್ರಿಗೆ ಬಿಲ್ಸ್ ರಿಸಿವೇಬಲ್ ಆಗುತ್ತೆ, ಇನ್ನೊಬ್ರು ಬುಕ್ಸ್ ಆಫ್ ಅಕೌಂಟಲ್ಲಿ. ಎರಡೂ ಬುಕ್ಸ್ ಕ್ಲಬ್ ಮಾಡಿದಾಗ ನಾವು ಎರಡೂ ಕಡೆಯಿಂದ ಮೈನಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾವು ಕನ್ಸಾಲಿಡೇಟೆಡ್ ಕಾನ್ಸೆಪ್ಟ್ ಬೇಸ್ ಇಟ್ಕೊಂಡು ಈ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡ್ತೀವಿ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ 2017. ಇನ್ 2016 ಮತ್ತು 15 ನನ್ನ ಪ್ರಾಬ್ಲಮ್ಮು, ಮತ್ತು 2021 ಕ್ವಶನ್ ಪೇಪರ್ ಸಿಕ್ಕಿದೆ. ಯಾವುದೋ ಒಂದು ವಿದ್ಯಾರ್ಥಿ ನಮ್ಗೆ ಕಳಿಸಿದ್ದಾಳೆ, ಅದನ್ನು ಕೂಡ ಸಾಲ್ವ್ ಮಾಡಿ ನಾನು ನೆಕ್ಸ್ಟ್ ಸೆಷನ್ನಲ್ಲಿ ನಾನು ಇನ್ನು 3 ಪ್ರಾಬ್ಲಮ್ಸನ್ನು ಬಿಡಿಸ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದು
ಅಥವಾ ನಿಮಗೇನೋ ತೊಂದರೆ ಇತ್ತು ಅಂತಂದ್ರೆ ಪ್ಲೀಸ್ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ನೀವು ನೆಗೆಟಿವ್ ಹೇಳಿದ್ರೂ ನಮಗೆ ಚಿಂತೆ ಇಲ್ಲ, ಬಟ್ ಐ ನೀಡ್ ಅ ಫೀಡ್ಬ್ಯಾಕ್ ಫ್ರಮ್ ಮೈ ಸ್ಟೂಡೆಂಟ್ಸ್. ಭಾಳ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಭಾಳ ವಿದ್ಯಾರ್ಥಿಗಳು ಇದರಿಂದ ಹೆಲ್ಪ್ ತೊಗೊಂಡಿದ್ದಾರೆ ಅಂತ ನನಗೆ ಫೀಡ್ಬ್ಯಾಕ್ ಬಂದಿದೆ. ಅದರ ಸಲುವಾಗಿ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಿಮ್ಮ ಒಳ್ಳೆಯದಕ್ಕಾಗಿ, ಇದರಿಂದ ನನಗೇನೂ ಫಾಯ್ದೆ ಇಲ್ಲ, ನಿಮ್ಮ ಒಳ್ಳೆಯದಕ್ಕಾಗಿ, ಇದಕ್ಕೆ ನನಗೇನು ಅಡ್ವರ್ಟೈಸ್ಮೆಂಟ್ ಬರಲ್ಲ, ಏನಿಲ್ಲ. ಸೊ ಇದು ನಿಮ್ಮ ಬೆನಿಫಿಟ್ ಸಲುವಾಗಿ ಇರೋದ್ರಿಂದ ಇದನ್ನು ನೀವು ಎಷ್ಟು ಜನಗಳಿಗೆ, ನಿಮ್ಮ ಫ್ರೆಂಡ್ಸಿಗೆ ನೀವು ಶೇರ್ ಮಾಡ್ತೀರಿ, ಅಷ್ಟು ಯು ಆರ್ ಗಿವಿಂಗ್ ಅ ಹೆಲ್ಪ್ ಟು ಅದರ್ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಅದಕ್ಕೆ ನೀವು, ನಿಮಗಿದು ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಅದರ್ ಫ್ರೆಂಡ್ಸ್ ಆಲ್ಸೋ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಭೇಟಿಯಾಗೋಣ ಇನ್ನೂ 3 15 ಮಾರ್ಕ್ಸಿನ ಕ್ವಶನ್ಸ್ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್.